ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಷನಲ್ಲಿ ಬರುವಂಥ ಕಿಂಗ್ಡಮ್ ಮೊನೆರಾ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಇದ್ದೀವಿ. ಕಳೆದ ವಿಡಿಯೋದಲ್ಲಿ ನಾನು ಇಂಟ್ರೊಡಕ್ಟರಿ ಪಾರ್ಟಲ್ಲಿ ಕ್ಲಾಸಿಫಿಕೇಷನ್ ಸಿಸ್ಟಮ್ಗಳು ಯಾವುದಿದೆ, 2 ಕಿಂಗ್ಡಮ್, 3 ಕಿಂಗ್ಡಮ್ ಹಾಗೆ 5 ಕಿಂಗ್ಡಮ್ನ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋನ ಫಸ್ಟ್ ನೋಡ್ಕೊಳ್ಳಿ. ಅದರದ್ದು ಕಂಟಿನ್ಯೂಷನ್ ಪಾರ್ಟ್ ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಿಂಗ್ಡಮ್ ಮೊನೆರಾನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡ್ತಾ ಇದ್ದೀವಿ. ನೀವು ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರು, ಇಲ್ಲ ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರು ಕೂಡ ನಾನು ಹೇಳ್ತಾ ಇರೋಂಥ ಎಲ್ಲ ಪಾಯಿಂಟ್ಗಳು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಿಂಗ್ಡಮ್ ಮೊನೆರಾ ಇಲ್ಲಿ ನಿಮಗೆ ಕೆಲವೊಂದು ಪಾಯಿಂಟರ್ಸ್ನ ಆಲ್ರೆಡಿ ನಾನು ಬರ್ಕೊಂಡಿದ್ದೀನಿ ಟೈಮ್ ಸೇವ್ ಮಾಡೋದಕ್ಕೋಸ್ಕರ. ನಾನು ಬರ್ಕೊಂಡಿರುವಂಥ ಪಾಯಿಂಟ್ಸ್ಗಳೆಲ್ಲ ಏನಿದೆ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಫ್ ಕಿಂಗ್ಡಮ್ ಮೊನೆರಾ. ಸೊ ಕಿಂಗ್ಡಮ್ ಮೊನೆರಾದಲ್ಲಿ ಜನರಲ್ ಆಗಿ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ನ ನಾವು ನೋಡ್ಬೋದು. ಸೊ ಈ ಕಿಂಗ್ಡಮ್ ಮೊನೆರಾ ಬಗ್ಗೆ ನಿಮಗೆ ಬ್ರೀಫಾಗಿ ನಾನು ಐಡಿಯಾ ಕೊಟ್ಟಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಏನು ಹೇಳಿ, ಮೇನ್ ಆಗಿ ಕಿಂಗ್ಡಮ್ ಮೊನೆರಾದಲ್ಲಿ ಬರುವಂಥದ್ದು ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ಅಂತ ನಾನು ಹೇಳಿದೆ. ನಿಮ್ಮ NCERT ಮೆನ್ಷನ್ ಮಾಡಿದ್ದಾರೆ ಬ್ಯಾಕ್ಟೀರಿಯಾಸ್ ಆರ್ ಸೋಲ್ ಮೆಂಬರ್ಸ್ ಆಫ್ ದಿಸ್ ಕಿಂಗ್ಡಮ್ ಮೊನೆರಾ ಅಂತ ಹೇಳಿದ್ದಾರೆ. ಸೋಲ್ ಮೆಂಬರ್ಸ್ ಅಂದರೆ ಇದರಲ್ಲಿ ಮಾತ್ರ ನಿಮಗೆ ಬ್ಯಾಕ್ಟೀರಿಯಾಗಳು ಕಂಡು ಬರುತ್ತೆ. ಓಕೆ, ಸೊ ಕಂಪ್ಲೀಟ್ ಆಗಿ ಎಲ್ಲ ಬ್ಯಾಕ್ಟೀರಿಯಾಗಳು ಇದ್ರ ಅಂಡರಲ್ಲೇ ಬರೋದ್ರಿಂದ ಇದನ್ನ ಸೋಲ್ ಮೆಂಬರ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಯಾವ ರೀತಿ ಇರುತ್ತೆ, ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸೇ ಆಗಿರುತ್ತೆ. ಹಾಗೆ ಅದೆಲ್ಲ ಪ್ರೋಕ್ಯಾರಿಯೋಟ್ಸೇ ಆಗಿರುತ್ತೆ. ಓಕೆ, ಪ್ರೋಕ್ಯಾರಿಯೋಟ್ಸ್ ಅಂದರೆ ಯಾವುದರಲ್ಲಿ ನ್ಯೂಕ್ಲಿಯಸ್ ಇರಲ್ಲ, ಅದನ್ನು ನಾವು ಪ್ರೋಕ್ಯಾರಿಯೋಟ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸೇ ಆಗಿರುತ್ತೆ, ಹಾಗೆಯೇ ಅದು ಪ್ರೋಕ್ಯಾರಿಯೋಟ್ಸ್ ಆಗಿರುತ್ತೆ. ಸೊ ಬ್ಯಾಕ್ಟೀರಿಯಾ ಅಂತ ಹೇಳಿದೆ ನಾನು. ಬರೀ ಬ್ಯಾಕ್ಟೀರಿಯಾ ಅಂದರೆ ಒಂದೇ ರೀತಿ ಬ್ಯಾಕ್ಟೀರಿಯಾ ಇದೆಯಾ? ಇಲ್ಲ. ಇಟ್ ಇನ್ಕ್ಲೂಡ್ಸ್ ಆರ್ಕಿ ಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ ಮತ್ತು ಮೈಕೋಪ್ಲಾಸ್ಮಾ. ಸೊ 3 ರೀತಿ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಕ್ಟೀರಿಯಾ ನೋಡ್ಬೋದು. ಆರ್ಕಿ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಅದನ್ನು. ಯಾವುದೆಲ್ಲ ಏನ್ಷಂಟ್ ಬ್ಯಾಕ್ಟೀರಿಯಾಸ್ ಇದೆ ಅದನ್ನು ಆರ್ಕಿ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಯು ಬ್ಯಾಕ್ಟೀರಿಯಾ ಅಂದರೆ ದಿಸ್ ಆರ್ ದ ಟ್ರೂ ಬ್ಯಾಕ್ಟೀರಿಯಾಸ್, ಮತ್ತು ಹಾಗೆಯೇ ಮೈಕೋಪ್ಲಾಸ್ಮಾ. ಈ 3 ಕೂಡ ಇದ್ರ ಅಂಡರಲ್ಲಿ ಬರುತ್ತೆ. ಸೊ ಸೋಲ್ ಮೆಂಬರ್ಸ್ ಆಫ್ ಬ್ಯಾಕ್ಟೀರಿಯಾ ಅಂತ ಬ್ಯಾಕ್ಟೀರಿಯಲ್ ಗ್ರೂಪ್ ಅಂತ ಹೇಳಿದ ತಕ್ಷಣ ಬರೀ ಬ್ಯಾಕ್ಟೀರಿಯಾ ಇದು ಮಾತ್ರ ಅಂತ ತಿಳ್ಕೊಬೇಡಿ. ಆರ್ಕಿ ಬ್ಯಾಕ್ಟೀರಿಯಾ ಕೂಡ ಇದ್ರ ಅಂಡರಲ್ಲಿದೆ, ಮೈಕೋಪ್ಲಾಸ್ಮಾ ಕೂಡ ಇದ್ರ ಅಂಡರಲ್ಲಿದೆ. ಏನಿದು ಮೈಕೋಪ್ಲಾಸ್ಮಾ ಏನು ಆರ್ಕಿ ಬ್ಯಾಕ್ಟೀರಿಯಾನು ಅದೆಲ್ಲ ಲೇಟರ್ ಸ್ಟೇಜಸಲ್ಲಿ ನೋಡೋಣ. ಸೊ ಇದೆಲ್ಲ ಜನರಲ್ ಫೀಚರ್ಸ್ ಅಲ್ವಾ. ಸೊ ಏನೇನು ಇನ್ಕ್ಲೂಡ್ ಆಗಿದೆ ಹೇಳಿದೆ, ಯೂನಿಸೆಲ್ಯುಲಾರ್ ಅಂತ ಹೇಳಿದೆ. ಯೂನಿಸೆಲ್ಯುಲಾರ್ ಅಷ್ಟೇ ಅಲ್ಲ, ಇದು ಕಾಲೋನಿಯಲ್ಲಿ ಇರಬಹುದು ಅಥವಾ ಫಿಲಮೆಂಟಸ್ ರೀತಿ ಇರಬಹುದು. ಕಾಲೋನಿ ಅಂದರೆ ಯಾವಾಗ ಒಂದು ಆರ್ಗ್ಯಾನಿಸಮ್ ಈ ಥರ ಗ್ರೂಪಲ್ಲಿ ಇರುತ್ತೆ. ಈಗ ಇದು ಒಂದು ಆರ್ಗ್ಯಾನಿಸಮ್ ಅಲ್ವಾ, ಇದೇ ಒಂದು ಆರ್ಗ್ಯಾನಿಸಮ್ ಈ ಥರ ಗ್ರೂಪಲ್ಲಿ ಇದ್ದಾಗ ಇದನ್ನು ನಾವೇನು ಹೇಳ್ತೀವಿ, ಕೊಲೋನಿಯಲ್ ಅಂತ ಹೇಳ್ತೀವಿ. ಫಿಲಮೆಂಟಸ್ ಅಂದರೆ ಅದೇ ಆರ್ಗ್ಯಾನಿಸಮ್ಸು ಫಿಲಮೆಂಟ್ ಫಾರ್ಮ್ ಆಗಿದ್ರೆ, ರಿಬ್ಬನ್ ಥರ ಒಂದು ಕಂಪ್ಲೀಟ್ ಚೈನ್ ಫಾರ್ಮ್ ಆಗಿದ್ರೆ ಅದನ್ನು ನಾವೇನು ಹೇಳ್ತೀವಿ, ಫಿಲಮೆಂಟಸ್ ಅಂತ ಹೇಳ್ತೀವಿ. ಚೈನ್ ರೀತಿ ಇದ್ದರೆ. ಓಕೆ, ಸೊ ಯಾವಾಗ ಅದು ಚೈನ್ ರೀತಿ ಒಂದು ಲಾಂಗ್ ಸೀಕ್ವೆನ್ಸ್ನ ಮಾಡುತ್ತೆ ಅದನ್ನು ನಾವೇನು ಹೇಳ್ತೀವಿ, ಫಿಲಮೆಂಟಸ್ ಅಂತೀವಿ. ಕೊಲೋನಿಯಲ್ ಅಂದರೆ ಒಂದು ಗ್ರೂಪ್ನ ಫಾರ್ಮ್ ಮಾಡಿರುತ್ತೆ, ಅದನ್ನು ಕೊಲೋನಿಯಲ್ ಅಂತ ಹೇಳ್ತೀವಿ. ಸೊ ಕೊಲೋನಿ ಥರನಾದರೂ ಇರ್ಬೋದು, ಫಿಲಮೆಂಟ್ಸ್ ಥರ ಅನ್ನೋದು ಇರ್ಬೋದು. ಸೊ ಇದೆರಡು ಪಾಯಿಂಟ್ ಆಯಿತು. ನೆಕ್ಸ್ಟ್ ನೋಡೋಣ. ನಾನು ಹೇಳ್ದೆ ಇಲ್ಲಿ ಪ್ರೋಕ್ಯಾರಿಯೋಟ್ಸ್ ಅಂದರೆ ನ್ಯೂಕ್ಲಿಯಸ್ ಇರಲ್ಲ ಅಂತ. ಸೊ ದೆ ಲ್ಯಾಕ್ ನ್ಯೂಕ್ಲಿಯಸ್ ಇರಲ್ಲ. ಸೊ ಹಾಗಿದ್ರೆ ನ್ಯೂಕ್ಲಿಯಸ್ ಇಲ್ಲ ಅಂದರೆ ಹೇಗಪ್ಪ? ಪ್ರತಿಯೊಂದು ಆರ್ಗ್ಯಾನಿಸಮ್ಗೂ ನ್ಯೂಕ್ಲಿಯಸ್ ಇಂಪಾರ್ಟೆಂಟ್ ಅಲ್ವಾ. ನ್ಯೂಕ್ಲಿಯಸ್ ಇಲ್ಲ ಅಂದರೆ ಜೆನೆಟಿಕ್ ಮೆಟೀರಿಯಲ್ ಹೇಗಿರುತ್ತೆ ಅಂತ ಅನ್ಕೊತಿದ್ರ. ಸೊ ಜೆನೆಟಿಕ್ ಮೆಟೀರಿಯಲ್ ಏನಿದೆ, ಈ ಜೆನೆಟಿಕ್ ಮೆಟೀರಿಯಲ್ ನೇಕೆಡ್ ಅಂತ ಇಲ್ಲಿ ನಾನು ಕೊಟ್ಟಿದ್ದೀನಿ. ನೇಕೆಡ್ ಇನ್ ದ ಸೆನ್ಸ್ ಯೂಶಲಿ ಏನಿರಬೇಕು, ಒಂದು ಸೆಲ್ ಅಂತ ಇದ್ದರೆ ಸೆಲ್ ಒಳಗಡೆ ಇದು ನ್ಯೂಕ್ಲಿಯಸ್ ಇರಬೇಕು. ಬಟ್ ಈ ಆರ್ಗ್ಯಾನಿಸಮಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ. ಸೊ ನ್ಯೂಕ್ಲಿಯಸ್ ಇಲ್ಲ ಅಂದಾಗ ಏನಾಗಬೇಕು, ಅದರೊಳಗಡೆ ಇರುವಂಥ ಜೆನೆಟಿಕ್ ಮೆಟೀರಿಯಲ್ ಹಾಗೆ ಅದು ಇರಬೇಕು. ಸೊ ಈ ಥರ ಜೆನೆಟಿಕ್ ಮೆಟೀರಿಯಲ್ ಯಾವುದೇ ರೀತಿ ಮೆಂಬ್ರೇನ್ ಇಲ್ಲದೆ ಸೆಲ್ ಒಳಗಡೆ ಹಾಗೆ ಇದ್ದರೆ, ಇದು ಸೆಲ್, ಈ ಸೆಲ್ ಒಳಗಡೆ ಇದು ಜೆನೆಟಿಕ್ ಮೆಟೀರಿಯಲ್ ಹಾಗೆ ಇದ್ದರೆ, ಜೆನೆಟಿಕ್ ಮೆಟೀರಿಯಲ್ ಏನಾಗಿರ್ಬೋದು, ಇಲ್ಲ DNA ಆಗಿರ್ಬೋದು, ಇಲ್ಲ ಅಂತಂದರೆ RNA ಆಗಿರ್ಬೋದು. ಓಕೆ, DNA ಅಥವಾ RNA ಇರುತ್ತೆ. ಜೆನೆಟಿಕ್ ಮೆಟೀರಿಯಲ್ ಅಂದ ತಕ್ಷಣ ಏನೋ ಹೊಸದೇನೋ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. DNA ಅಥವಾ RNA ಏನಿರುತ್ತೆ ಅದು ಹಾಗೆಯೇ ಸೆಲ್ ಒಳಗಡೆ ಹಾಗೆ ಇರೋಂಥದ್ದು ಕಂಡೀಷನ್ನ ನಾವೇನು ಹೇಳ್ತೀವಿ, ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ತೀವಿ. ಸೊ ಈ ಪ್ರೋಕ್ಯಾರಿಯೋಟ್ಸಲ್ಲಿ ಅಥವಾ ಈ ಮೊನೆರಾ ಗ್ರೂಪಲ್ಲಿ ಇರುವಂಥ ಎಲ್ಲ ಮೆಂಬರ್ಸಲ್ಲೂ ಇದು ನ್ಯೂಕ್ಲಿಯಾಯ್ಡ್ ಕಂಡೀಷನಲ್ಲೇ ಇರುತ್ತೆ. ದೇರ್ ಇಸ್ ನೋ ನ್ಯೂಕ್ಲಿಯರ್ ಮೆಂಬ್ರೇನ್ ಆರ್ ದೇರ್ ಇಸ್ ನೋ ಪ್ರಾಪರ್ ನ್ಯೂಕ್ಲಿಯಸ್. ಓಕೆನಾ. ನೆಕ್ಸ್ಟ್ ಪಾಯಿಂಟ್, ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಆಬ್ಸೆಂಟ್. ಸೊ ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ ಇದರಲ್ಲಿ ಇರೋದಿಲ್ಲ. ಹಾಗಂದ್ರೆ ಏನರ್ಥ, ನೀವು ಸ್ಕೂಲ್ ಲೆವೆಲಲ್ಲಿ ಓದಿರ್ತೀರಾ, ಪ್ಲಾಂಟ್ ಸೆಲ್ನ ಕಲ್ತಿದ್ದೀರಾ, ಅನಿಮಲ್ ಸೆಲ್ನ ಕಲ್ತಿದ್ದೀರಾ. ಅದನ್ನು ಲೇಬಲ್ ಮಾಡುವಾಗ ಎಷ್ಟೊಂದು ಸೆಲ್ ಆರ್ಗನಲ್ಗಳನ್ನ ಲೇಬಲ್ ಮಾಡಿದ್ರಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ಬೋದು, ಗಾಲ್ಗಿ ಆಪರೇಟಸ್ ಇರ್ಬೋದು, ಮೈಟೋಕಾಂಡ್ರಿಯಾ ಇರ್ಬೋದು, ಕ್ಲೋರೋಪ್ಲಾಸ್ಟ್ ಇರ್ಬೋದು. ಸೊ ಅದೆಲ್ಲ ಇಲ್ಲಿ ಯಾವುದು ಕೂಡ ಇರೋದಿಲ್ಲ. ಓಕೆ, ಯಾವುದು ಇರಲ್ಲ. ಹಾಗಿದ್ರೆ ಸೆಲ್ ಆರ್ಗನಲ್ಸ್ ಏನೂ ಇಲ್ಲ ಅಂದರೆ ಯಾವುದು ಸೆಲ್ ಆರ್ಗನಲ್ಸ್ ಇಲ್ವಾ? ಒಂದೇ ಒಂದು ಸೆಲ್ ಆರ್ಗನಲ್ ಇದೆ, ಅದು ರೈಬೋಸೋಮ್. ಓಕೆ, ಅದರಲ್ಲೂ ಕೂಡ ನಾರ್ಮಲ್ ಆಗಿ ಪ್ಲಾಂಟ್ಸಲ್ಲಿ ಅನಿಮಲ್ಸಲ್ಲಿ ಏನು ರೈಬೋಸೋಮ್ ಇರುತ್ತೆ ಆ ಥರ ಅಲ್ಲ. ಇದು ಡಿಫ್ರೆಂಟ್ ಟೈಪ್. ಇದನ್ನು 70S ಟೈಪ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಕಾಣಿಸುವಂಥದ್ದು ಪ್ಲಾಂಟ್ ಮತ್ತು ಅನಿಮಲ್ಸಲ್ಲಿ ಕಾಣುವಂಥದ್ದು 80S ಟೈಪ್. ಓಕೆ, ಸೊ ಅದರಲ್ಲಿ 80S ಇರುತ್ತೆ, ಇದರಲ್ಲಿ ಯಾವುದೇ ರೀತಿ ಇರುತ್ತೆ 70S ಟೈಪ್ ಇರುವಂಥ ನೀವು ರೈಬೋಸೋಮ್ನ ನೋಡ್ಬೋದು.
ನೆಕ್ಸ್ಟ್ ನ್ಯೂಟ್ರಿಷನ್ನ ನೋಡೋದಾದರೆ ಮೋಡ್ ಆಫ್ ನ್ಯೂಟ್ರಿಷನ್ ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಆಟೋಟ್ರೋಫ್ ಅಥವಾ ಹೆಟ್ರೋಟ್ರೋಫ್ ಆಗಿರುತ್ತೆ. ಆಟೋಟ್ರೋಫಿಕ್ ಅಂತಂದರೆ ಅದು ಯಾವುದು ಅದರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಅದನ್ನು ಆಟೋಟ್ರೋಫ್ಸ್ ಅಂತ ಹೇಳ್ತೀವಿ. ಸೊ ಇದು ಆಟೋಟ್ರೋಫ್ ಕಂಡೀಷನಲ್ಲೂ ಇರುತ್ತೆ, ಹೆಟ್ರೋಟ್ರೋಫ್ ಕಂಡೀಷನಲ್ಲೂ ಇರುತ್ತೆ, ವಿಚ್ ಕೆನ್ ನಾಟ್ ಪ್ರಿಪೇರ್ ದರ್ ಓನ್ ಫುಡ್. ಸೊ ಎರಡೂ ಥರ ನಾವು ಇದರಲ್ಲಿ ನೋಡ್ಬೋದು, ಆಟೋಟ್ರೋಫ್ನು ನೋಡ್ಬೋದು, ಹೆಟ್ರೋಟ್ರೋಫ್ನು ನೋಡ್ಬೋದು. ಮತ್ತು ರೀಪ್ರೊಡಕ್ಷನ್ ಈ ಮೆಂಬರ್ಸಲ್ಲಿ ಹೇಗಾಗುತ್ತೆ ಅಂದರೆ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಕೂಡ ಆಗ್ಬೋದು, ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಕೂಡ ಆಗ್ಬೋದು. ಸೊ ಇದೆಲ್ಲ ಏನು ನೀವು ನೋಡ್ತಾ ಇದ್ದೀರಾ, ಈ ಪಾಯಿಂಟ್ಸ್ ಎಲ್ಲ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಿಂಗ್ಡಮ್ ಮೊನೆರಾ. ಸೊ ಕಿಂಗ್ಡಮ್ ಮೊನೆರಾ ಅಂತ ಬಂದಾಗ ಇನ್ಕ್ಲೂಡಿಂಗ್ ಆರ್ಕಿಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾ ಮತ್ತು ಮೈಕೋಪ್ಲಾಸ್ಮಾ ಎಲ್ಲದಕ್ಕೂ ಸೇರಿ ಇದು ಜನರಲ್ ಪಾಯಿಂಟ್. ಈಗ ಒನ್ ಬೈ ಒನ್ ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಆರ್ಕಿಬ್ಯಾಕ್ಟೀರಿಯಾ ನೋಡೋಣ, ಮತ್ತು ಯು ಬ್ಯಾಕ್ಟೀರಿಯಾ ಮತ್ತು ಮೈಕೋಪ್ಲಾಸ್ಮಾ ಬಗ್ಗೆ ನೋಡೋಣ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಆರ್ಕಿಬ್ಯಾಕ್ಟೀರಿಯಾ. ಸೊ ಇಲ್ಲಿ ನೀವೇನು ನೋಡ್ತಾ ಇರೋದು ಆರ್ಕಿಬ್ಯಾಕ್ಟೀರಿಯಾದ್ದು ಸೆಲೆನ್ ಫೀಚರ್ಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಏನಿದು ಆರ್ಕಿಬ್ಯಾಕ್ಟೀರಿಯಾ ಅಂದರೆ ಹೇಗಿದು ಡಿಫ್ರೆಂಟ್ ಇದೆ ಅಂತಂದರೆ, ದಿಸ್ ಆರ್ ದ ಪ್ರಿಮಿಟಿವ್ ಬ್ಯಾಕ್ಟೀರಿಯಾ ಲಿವಿಂಗ್ ಇನ್ ವೆರಿ ಎಕ್ಸ್ಟ್ರೀಮ್ ಕಂಡೀಷನ್. ಇದನ್ನು ಏನ್ಷಿಯಂಟ್ ಬ್ಯಾಕ್ಟೀರಿಯಾ ಅಂತ ಕೂಡ ಕರಿತೀವಿ. ಯಾಕೆಂತಂದರೆ ತುಂಬ ಹಳೇ ಕಾಲದಿಂದನೂ ಇದು ನಾವು ನೋಡ್ತಾ ಇದ್ದೀವಿ. ಓಲ್ಡೆಸ್ಟ್ ಬ್ಯಾಕ್ಟೀರಿಯಾ ಅಥವಾ ಓಲ್ಡೆಸ್ಟ್ ಲಿವಿಂಗ್ ಆರ್ಗಾನಿಸಮ್ ಅಂತ ಹೇಳ್ಬೋದು. ಏಕೆಂದರೆ ಪ್ರಿಮಿಟಿವ್ ಅರ್ಥಲ್ಲಿ ತುಂಬಾ ಅಡ್ವರ್ಸ್ ಕಂಡೀಷನ್ ಇತ್ತು, ಅಂದರೆ ವಿಚ್ ಇಸ್ ನಾಟ್ ಸೂಟಬಲ್ ಫಾರ್ ಲಿವಿಂಗ್ ಆರ್ಗಾನಿಸಮ್, ಆ ಥರ ಕಂಡೀಷನ್ ಇತ್ತು. ನೀವು ಅದನ್ನು ನೆಕ್ಸ್ಟ್ ಇಯರ್ ಏನು ಎವಲ್ಯೂಷನ್ ಚಾಪ್ಟರ್ ಓದ್ತಿರಲ್ಲ, ಆಗ ನೀವು ಕಂಪ್ಲೀಟಾಗಿ ಓದ್ತೀರ ಹೇಗಿತ್ತು ಮುಂಚೆ ಅದು ಕಂಡೀಷನ್, ಹೇಗೆ ಸ್ಟಾರ್ಟ್ ಆಯಿತು ಲೈಫ್ ಅಂತ. ಸೊ ಅದ್ರ ಪ್ರಕಾರ ನೋಡಿದ್ರೆ ಫಸ್ಟ್ ಪ್ರಿಮಿಟಿವ್ ಅರ್ತ್ ಏನಿತ್ತಲ್ಲ ಅದು ಸೂಟಬಲ್ ಆಗಿರಲಿಲ್ಲ, ಲಿವಿಂಗ್ ಆರ್ಗಾನಿಸಮ್ ಸರ್ವೈವ್ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಕಂಡೀಷನಲ್ಲೂ ಕೂಡ ಇದು ಸ್ಟಾರ್ಟ್ ಆದಂಥ ಒಂದು ಆರ್ಗಾನಿಸಮ್ ಅಂದರೆ ಇದೆ ಆರ್ಕಿಬ್ಯಾಕ್ಟೀರಿಯಾ. ಯಾಕೆ ಅಂದರೆ ಅದರಲ್ಲಿ ಒಂದು ಪ್ರಾಪರ್ಟಿ ಇತ್ತು, ಎಷ್ಟೇ ಎಕ್ಸ್ಟ್ರೀಮ್ ಹ್ಯಾಬಿಟ್ಯಾಟ್ಸ್ ಇದ್ರು ಅಥವಾ ಎಕ್ಸ್ಟ್ರೀಮ್ ಕಂಡೀಷನ್ ಇದ್ರೂ ಕೂಡ ಅದು ಸರ್ವೈವ್ ಆಗುವಂಥ ಅದಕ್ಕೆ ಎಬಿಲಿಟಿ ಇತ್ತು. ಸೊ ಹಾಗಾಗಿ ಇದನ್ನು ನಾವು ಏನ್ಷಿಯಂಟ್ ಬ್ಯಾಕ್ಟೀರಿಯಾ ಅಂತ ಕೂಡ ಕರಿತೀವಿ. ಸೊ ಏನಕ್ಕೆ ಈ ಥರ ಎಕ್ಸ್ಟ್ರೀಮ್ ಕಂಡೀಷನಲ್ಲೂ ಇದೆ ಅಂದರೆ ಅದರಲ್ಲಿರುವಂಥ ಸೆಲ್ ವಾಲಲ್ಲಿರುವಂಥ ಒಂದು ಪ್ರಾಪರ್ಟಿ, ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ. ಸೊ ಎಕ್ಸ್ಟ್ರೀಮ್ ಕಂಡೀಷನ್ ಅಥವಾ ಎಕ್ಸ್ಟ್ರೀಮ್ ಹ್ಯಾಬಿಟ್ಯಾಟ್ಸ್ ಯಾವುದೆಲ್ಲ ಇದೆ ಅಂತ ಹೇಳ್ಬಿಡ್ತೀನಿ. ಸೊ ಹಾಟ್ ಸ್ಪ್ರಿಂಗ್ಸ್ ಅಂದರೆ ಎಲ್ಲಿ ಟೆಂಪ್ರೇಚರ್ ತುಂಬಾ ಹೈ ಇರುತ್ತೆ. ಯೂಶಲಿ ನಾರ್ಮಲ್ ಆರ್ಗಾನಿಸಮ್, ಲಿವಿಂಗ್ ಆರ್ಗಾನಿಸಮ್ಗೆ ಮಾಡರೇಟ್ ಕಂಡೀಷನ್ ಬೇಕಾಗಿರುತ್ತೆ. ಹೈ ಟೆಂಪ್ರೇಚರ್ ಇದ್ದರೆ ಅದು ಸರ್ವೈವ್ ಆಗೋಕ್ಕಾಗಲ್ಲ. ಬಟ್ ಈ ಆರ್ಗಾನಿಸಮ್ಸ್ ಏನಿದೆ ಆರ್ಕಿಬ್ಯಾಕ್ಟೀರಿಯಾ, ದೇ ಕ್ಯಾನ್ ಸರ್ವೈವ್ ಇನ್ ದ ಹಾಟ್ ಸ್ಪ್ರಿಂಗ್ಸ್, ಅಂದರೆ ತುಂಬ ಟೆಂಪ್ರೇಚರ್ ಹೈ ಇರೋ ಕಡೆನೂ ಅದು ಸರ್ವೈವ್ ಆಗೋಂಥ ಎಬಿಲಿಟಿ ಇದೆ. ಸೊ ಅದನ್ನು ನಾವೇನು ಹೇಳ್ತೀವಿ, ಥರ್ಮೋಫೈಲ್ಸ್ ಅಂತ ಹೇಳ್ತೀವಿ. ಥರ್ಮೋಫೈಲ್ಸ್. ಓಕೆ. ನೆಕ್ಸ್ಟ್ ಎಕ್ಸ್ಟ್ರೀಮ್ ಸಾಲ್ಟ್ ಕಂಡೀಷನ್. ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ವಾಟರ್ ಬಾಡೀಸಲ್ಲಿ ಸಾಲ್ಟ್ ಕಂಟೆಂಟು ತುಂಬಾ ಜಾಸ್ತಿ ಇರುತ್ತೆ. ಸೊ ಅಂಥ ಕಂಡೀಷನಲ್ಲೂ ಕೂಡ ಇದು ಸರ್ವೈವ್ ಆಗುತ್ತೆ. ಸೊ ಆ ಥರ ಬ್ಯಾಕ್ಟೀರಿಯಾಸ್ ನಾವು ಹ್ಯಾಲೋಫೈಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನಿದು ಥರ್ಮೋಫೈಲ್ಸ್, ಫೈಲ್ಸ್ ಅಂದರೆ ವಿಚ್ ಲೈಕ್ಸ್ ಅಂತ, ಆಯಿತಾ, ವಿಚ್ ಹ್ಯಾಸ್ ಲವ್ ಟುವರ್ಡ್ಸ್ ಇಟ್ ಅಂತ. ಹ್ಯಾಲೋ ಅಂದರೆ ಸಾಲ್ಟ್ ತುಂಬ ಎಕ್ಸ್ಟ್ರೀಮ್ ಸಾಲ್ಟ್ ಇದ್ರೂ ಕೂಡ ಅದನ್ನು ಅದು ಇಷ್ಟಪಟ್ಟು ಅಲ್ಲಿರುತ್ತೆ ಅಂತ ಅರ್ಥ. ಇಲ್ಲಿ ಎಕ್ಸ್ಟ್ರೀಮ್ ಟೆಂಪ್ರೇಚರ್ನ ಕೂಡ ಇಷ್ಟಪಟ್ಟು ಅಲ್ಲಿರುತ್ತೆ ಅಂತ ಅರ್ಥ. ಓಕೆ. ನೆಕ್ಸ್ಟ್ ಎಕ್ಸ್ಟ್ರೀಮ್ ಅಸಿಡಿಕ್ ಕಂಡೀಷನ್ ಇದ್ದರೂ ಕೂಡ ಅಲ್ಲೂ ಕೂಡ ಸರ್ವೈವ್ ಆಗುತ್ತೆ. ಅದನ್ನು ನಾವೇನು ಹೇಳ್ತೀವಿ, ಅಸಿಡೋಫೈಲ್ಸ್ ಅಂತ ಹೇಳ್ತೀವಿ. ಓಕೆ. ಸೊ ಈ ಥರ ನಾವು ಡಿಫ್ರೆಂಟ್ ಎಕ್ಸ್ಟ್ರೀಮ್ ಕಂಡೀಷನಲ್ಲೂ ಕೂಡ ನಾವು ಆರ್ಕಿಬ್ಯಾಕ್ಟೀರಿಯಾನ ನಾವು ನೋಡ್ಬೋದು. ಅಷ್ಟೇ ಅಲ್ಲ, ಕೆಲವೊಂದು ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ ಅಂದರೆ ಮೀಥೇನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ. ಮೀಥೇನ್ ಪ್ರೊಡ್ಯೂಸ್ ಮಾಡುವಂಥ ಬ್ಯಾಕ್ಟೀರಿಯಾಸ್ಗಳನ್ನ ನಾವೇನು ಹೇಳ್ತೀವಿ, ಮೆಥನೋಜನ್ಸ್ ಅಂತ ಕರಿತೀವಿ. ಯೂಶಲಿ ಇದೆಲ್ಲಿರುತ್ತೆ ಮೆಥನೋಜನ್ಸ್ ಅಂದರೆ ಗಟ್ ರೀಜನ್ ಆಫ್ ದ ರೂಮಿನೆಂಟ್ ಅನಿಮಲ್ಸ್ ಅಂದರೆ ಈ ಕವ್ ಆಗಿರ್ಬೋದು, ಬಫೆಲೋ ಆಗಿರ್ಬೋದು, ಇದೆಲ್ಲ ಏನು ಮಾಡುತ್ತೆ ಗೊತ್ತಾ, ಬಾಡಿ ಒಳಗಡೆ ಫುಡ್ ತೊಗೊಂಡು ನೀವು ಅಬ್ಸರ್ವ್ ಮಾಡಿದರೆ ಫಸ್ಟ್ ಅದು ಚೆನ್ನಾಗಿ ತಿನ್ಬಿಡುತ್ತೆ, ಹುಲ್ಲನ್ನೆಲ್ಲ ಚೆನ್ನಾಗಿ ತಿನ್ಬಿಡುತ್ತೆ. ಬಟ್ ಅದು ಸುಮ್ಮನೆ ರೆಸ್ಟ್ ತೊಗೊಳ್ತಾ ಇರುವಾಗ ಅದು ಚೀವ್ ಮಾಡ್ತಾ ಇರುತ್ತೆ. ಹೇಗೆ ಅಂತಂದರೆ ಅಲ್ಲಿ ಹೊಟ್ಟೆ ಒಳಗಡೆ ತೊಗೊಂಡಿರುತ್ತಲ್ಲ ಗಟ್ ರೀಜನ್, ಕೆಲವೊಂದು ಸ್ಟೋರೇಜ್ ರೀಜನಲ್ಲಿ ಮಾತ್ರ ಅದು ಇಟ್ಕೊಂಡಿರುತ್ತೆ. ಯಾವಾಗ ಟೈಮ್ ಸಿಗುತ್ತೆ, ಫ್ರೀ ಆಗುತ್ತೆ, ಅದನ್ನು ವಾಪಸ್ ತೊಗೊಂಡು ಅದನ್ನು ಚೀವ್ ಮಾಡುತ್ತೆ. ಫಸ್ಟ್ ಅದು ಚೀವ್ ಮಾಡುವಾಗ ಕಂಪ್ಲೀಟಾಗಿ ಚೀವ್ ಆಗಿರಲ್ಲ, ಸುಮ್ಮನೆ ಹೇಗೋ ಹೇಳ್ತಾರೆ ಅರ್ಜೆಂಟಲ್ಲಿ ಹೇಗೋ ಅಂತ ತಿನ್ಕೊಂಡಿರುತ್ತೆ. ಬಟ್ ಲೇಟಾಗಿ ಅದೇನು ಮಾಡುತ್ತೆ, ಸ್ವಲ್ಪ ರಿಲ್ಯಾಕ್ಸ್ಡ್ ಕಂಡೀಷನ್ ಇರುವಾಗ ಅದನ್ನ ಮತ್ತೆ ತೊಗೊಂಡೋದು ಚೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಥರದ್ದನ್ನು ನಾವೇನು ಹೇಳ್ತೀವಿ, ರೂಮಿನೆಂಟ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ, ಅಥವಾ ರೂಮಿನೆಂಟ್ ಅನಿಮಲ್ಸ್ ಅಂತ ಹೇಳ್ತೀವಿ. ಅದು ಯಾವಾಗ ಅದು ಸ್ಟೋರ್ ಮಾಡಿ ಮತ್ತೆ ಅದನ್ನು ತೊಗೊಂಡು ಚೀವ್ ಮಾಡುತ್ತಲ್ಲ ಅದನ್ನು. ಸೊ ಈ ಥರ ರೂಮಿನೆಂಟ್ ಅನಿಮಲ್ಸಲ್ಲಿ ನಾವು ಮೆಥನೋಜನ್ಸ್ನ ನೋಡ್ಬೋದು. ಗ್ರಾಸ್ ಅದೆಲ್ಲ ತಿಂತಾ ಇರುತ್ತಲ್ಲ, ಸೊ ಅದರಲ್ಲಿ ಏನಿರುತ್ತೆ ಅಂತಂದರೆ ಮೆಥನೋಜನ್ಸ್ ಅದರಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಈ ಮೆಥನೋಜನ್ಸ್ಗಳೇನಿದೆ ಅಲ್ಲಿ ಗ್ರೋ ಆಗ್ತಾ ಇರುತ್ತೆ ಆ ಕಂಡೀಷನಲ್ಲಿ, ಅಥವಾ ರೂಮಿನೆಂಟ್ ಆರ್ಗಾನಿಸಮ್ಸ್ ಗಟ್ಟಲ್ಲಿ. ಸೊ ಅದೇನು ಮಾಡುತ್ತೆ, ಮೀಥೇನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹಾಗಾಗಿ ನಾವು ಈ ಗೋಬರ್ ಗ್ಯಾಸ್ ಅಂತ ಏನು ಹೇಳ್ತೀವಿ ಅಥವಾ ಬಯೋಗ್ಯಾಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಏನು ಯೂಸ್ ಮಾಡ್ತೀವಿ, ಮೇನಾಗಿ ನಾವು ಯೂಸ್ ಮಾಡೋದೆ ಕೌಡಂಗ್. ಸೊ ಕೌಡಂಗಲ್ಲಿ ಈ ಮೀಥೇನ್ ಎಲ್ಲಿಂದ ಬಂತು, ಬಿಕಾಸ್ ಆಫ್ ದಿಸ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾಗಳು ಅಲ್ಲಿ ಗ್ರೋ ಆಗ್ತಿದ್ರಿಂದ ಏನಾಗುತ್ತೆ, ಆ ಕೌಡಂಗಲ್ಲಿ ಈ ಬ್ಯಾಕ್ಟೀರಿಯಾಸ್ ಇರುತ್ತೆ. ಸೊ ಆ ಕೌಡಂಗಲ್ಲಿ ಅದು ಮೀಥೇನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಆ ಮೀಥೇನ್ನೇ ನಾವು ಮೀಥೇನ್ ಗ್ಯಾಸ್ ಅಥವಾ ಬಯೋಗ್ಯಾಸ್ ಅಂತ ಯೂಸ್ ಮಾಡೋದು. ಓಕೆನಾ. ಸೊ ಈಗ ಕನೆಕ್ಟಿವಿಟಿ ಸಿಗ್ತಾ. ಸೊ ಈಗ
ನೆಕ್ಸ್ಟ್ ಪ್ರಾಪರ್ಟಿ ನೋಡೋಣ. ದೇ ಲ್ಯಾಕ್ ಮ್ಯೂರಿನ್. ಮ್ಯೂರಿನ್ ಅಂತ ಇದು ಹೊಸ ವರ್ಡ್ ಅಲ್ಲ, ನನ್ನ ಪ್ರೀವಿಯಸ್ ಹೇಳುವಾಗ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಹೇಳುವಾಗ ಅಲ್ಲಿ ಪೆಪ್ಟಿಡೋಗ್ಲೈಕಾನ್ ಅಂತ ಯೂಸ್ ಮಾಡಿದೆ ವರ್ಡ್ನ. ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಅಥವಾ ಸೆಲ್ ವಾಲ್ ಇಸ್ ಹ್ಯಾವಿಂಗ್ ಪೆಪ್ಟಿಡೋಗ್ಲೈಕಾನ್ ಅಂತ. ಸೊ ಇಲ್ಲಿ ಪೆಪ್ಟಿಡೋಗ್ಲೈಕಾನ್ನ ಇನ್ನೂ ಒಂದು ವರ್ಡ್ ಯೂಸ್ ಮಾಡ್ಬೋದು, ಅದು ಮ್ಯೂರಿನ್ ಅಂತ. ಓಕೆ, ಮ್ಯೂರಿನ್ ಇಸ್ ಆಲ್ಸೋ ಕಾಲ್ಡ್ ಪೆಪ್ಟಿಡೋಗ್ಲೈಕಾನ್. ಸೊ ಇದು ಇದರಲ್ಲಿ ಇರಲ್ಲ. ಸೊ ಆರ್ಕಿಬ್ಯಾಕ್ಟೀರಿಯಾದಲ್ಲಿ ಮ್ಯೂರಿನ್ ಇರಲ್ಲ. ಸೊ ಇಲ್ಲ ಅಂದಮೇಲೆ ಮತ್ತೆ ಬೇರೆ ಏನಿರುತ್ತೆ, ದೇ ಹ್ಯಾವ್ ಡಿಫ್ರೆಂಟ್ ಕೆಮಿಕಲ್ ಅಥವಾ ಕೆಮಿಕಲ್ ಕಂಪೋಸಿಷನ್. ಅದೇನು ಅಂದರೆ ಗ್ಲೈಕೋಸಿಲೇಟೆಡ್ ಪ್ರೋಟೀನ್. ಓಕೆ, ಇದು ಗ್ಲೈಕೋಸಿಲೇಟೆಡ್ ಪ್ರೋಟೀನ್ ಕೊಟ್ಟಿರುತ್ತೆ. ಇದರಲ್ಲಿ ಏನಿರಲ್ಲ, ಪೆಪ್ಟಿಡೋಗ್ಲೈಕಾನ್ ಇರಲ್ಲ, ಬಟ್ ಅದ್ರ ಬದಲು ಏನಿದೆ, ಗ್ಲೈಕೋಸಿಲೇಟೆಡ್ ಪ್ರೋಟೀನ್ ಇದೆ. ನಾನು ಹೇಳ್ದೆ ಅಲ್ಲ, ಎಕ್ಸ್ಟ್ರೀಮ್ ಕಂಡೀಷನಲ್ಲಿ ಅದು ಯಾಕಿರುತ್ತೆ ಅಂದರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಒನ್ ಆಫ್ ದ ಡಿಫ್ರೆಂಟ್ ಕೆಮಿಕಲ್ ವಿಚ್ ಇಸ್ ದರ್ ಇನ್ ದ ಸೆಲ್ ವಾಲ್. ಅದು ಯಾವುದು ಗ್ಲೈಕೋಸಿಲೇಟೆಡ್ ಪ್ರೋಟೀನ್ಸ್ಗಳಿದೆಯಲ್ಲ, ಇದೇನು ಮಾಡುತ್ತೆ, ಇದನ್ನು ಎಕ್ಸ್ಟ್ರೀಮ್ ಕಂಡೀಷನಲ್ಲೂ ಕೂಡ ಸರ್ವೈವ್ ಆಗೋದ ಥರ ಇದನ್ನು ನೋಡ್ಕೊಳ್ಳುತ್ತೆ. ಸೊ ಹಾರ್ಶ್ ಸೆಲ್ ವಾಲ್ ಅಥವಾ ಹಾರ್ಡ್ ಸೆಲ್ ವಾಲ್ ಏನಿದೆ, ಅದು ಇದನ್ನು ಎಕ್ಸ್ಟ್ರೀಮ್ ಕಂಡೀಷನಲ್ಲೂ ಸರ್ವೈವ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ದಿಸ್ ಹೆಲ್ಪ್ಸ್ ದೆಮ್ ಟು ಸರ್ವೈವ್ ಇನ್ ಹಾರ್ಶ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕೊಟ್ಟಿದ್ದೀನಿ. ಸೊ ಇದಿಷ್ಟು ಏನು ಆರ್ಕಿಬ್ಯಾಕ್ಟೀರಿಯಾ ಬಗ್ಗೆ. ಮೇನ್ ಆಗಿ ನಿಮಗೆ ಕೇಳಿದ್ರೆ ವಾಟರ್ ಥರ್ಮೋಫೈಲ್ಸ್ ಅಂತ ಕೇಳ್ಬೋದು, ವಾಟರ್ ಆಸಿಡೋಫೈಲ್ಸ್ ಅಂತ ಕೇಳ್ಬೋದು, ಆಸಿಡ್ ಮತ್ತು ಹ್ಯಾಲೋಫೈಲ್ಸ್ ಕೇಳ್ಬೋದು, ಮೆಥನೋಜನ್ಸ್ ಕೇಳ್ಬೋದು. ಇದು ಏನು ಅಂತ ಡೆಫಿನೇಷನ್ ನೋಡ್ಕೊಂಡಿದ್ರೆ ಸಾಕು. ಮೇನಾಗಿ ಬೇರೆ ಏನು ಕೇಳಲ್ಲ. ಓವರಾಲ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವೇನು ನೋಡೋಣ, ಯು ಬ್ಯಾಕ್ಟೀರಿಯಾನು ನೋಡೋಣ. ಆರ್ಕೆ ಬ್ಯಾಕ್ಟೀರಿಯಾ ಬಗ್ಗೆ ಕಂಪ್ಲೀಟ್ ಆಗಿ ನೋಡಾಯ್ತು. ಈಗ ಯು ಬ್ಯಾಕ್ಟೀರಿಯಾ ಬಗ್ಗೆ ನೋಡೋಣ. ಯು ಬ್ಯಾಕ್ಟೀರಿಯಾ, ಯು ಅಂದರೆ ಏನು, ಯು ಅಂದರೆ ಟ್ರೂ ಅಂತ ಅರ್ಥ. ಓಕೆ, ಟ್ರೂ. ದೀಸ್ ಆರ್ ದ ಟ್ರೂ ಬ್ಯಾಕ್ಟೀರಿಯಾಸ್. ಯಾಕೆ ಅಂತಂದರೆ ಮೊನೆರಾ ಅಂಡರಲ್ಲಿ ನಿಮಗೆ 3 ಕ್ಯಾಟಗರಿ ಇದೆ ಅಲ್ವಾ, ಆರ್ಕೆ ಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ ಮತ್ತು ಮೈಕೋಪ್ಲಾಸ್ಮಾ. ಈ ಆರ್ಕೆ ಬ್ಯಾಕ್ಟೀರಿಯಾ ಮತ್ತು ಮೈಕೋಪ್ಲಾಸ್ಮಾ ಸ್ವಲ್ಪ ಡಿಫ್ರೆಂಟ್ ಕ್ಯಾಟಗರಿಗೆ ಬರುತ್ತೆ, ಸ್ವಲ್ಪ ಡಿಫ್ರೆಂಟ್ ಫೀಚರ್ಸ್ ಇದೆ. ಕಂಪ್ಲೀಟಾಗಿ ಎಲ್ಲ ಬ್ಯಾಕ್ಟೀರಿಯಾಗಳು ಬರೋದು ಈ ಯು ಬ್ಯಾಕ್ಟೀರಿಯಾ ಅಂಡರಲ್ಲಿ. ಸೊ ಹಾಗಾಗಿ ದೀಸ್ ಆರ್ ದ ಟ್ರೂ ಬ್ಯಾಕ್ಟೀರಿಯಾಸ್. ಈ ಕಂಪ್ಲೀಟ್ ಏನಿದೆ ಮೊನೆರಾ ಕಿಂಗ್ಡಮಲ್ಲಿ ಮೇಜರ್ ಆಗಿ ನಾವು ನೋಡೋದೇ ಯು ಬ್ಯಾಕ್ಟೀರಿಯಾ ಬಗ್ಗೆ. ಸೊ ಈ ಕಂಪ್ಲೀಟ್ ಗ್ರೂಪಲ್ಲಿ ಯು ಬ್ಯಾಕ್ಟೀರಿಯಾದಲ್ಲಿ ದೇ ಆರ್ ದ ಕಂಪ್ಲೀಟ್ ಬ್ಯಾಕ್ಟೀರಿಯಾ ಆರ್ ದ ಸೋಲ್ ಮೆಂಬರ್ಸ್ ಆಫ್ ದಿಸ್ ಗ್ರೂಪ್. ಓಕೆ, ಸೊ ಇಲ್ಲಿ ಬರುವಂಥದ್ದು ಬ್ಯಾಕ್ಟೀರಿಯಾಸ್ ಆರ್ ದ ಸೋಲ್ ಮೆಂಬರ್ಸ್ ಅಂತ ಕೊಟ್ಟಿದ್ದಾರೆ ಬುಕ್ಕಲ್ಲಿ. ಯಾಕೆ ಅಂತ ಅಂದರೆ ದೀಸ್ ಆರ್ ದ ಓನ್ಲಿ ದಿಸ್ ಇಸ್ ದ ಓನ್ಲಿ ಗ್ರೂಪ್ ವಿಚ್ ಇಸ್ ಹ್ಯಾವಿಂಗ್ ಆಲ್ ದ ಬ್ಯಾಕ್ಟೀರಿಯಾಸ್, ಟ್ರೂ ಬ್ಯಾಕ್ಟೀರಿಯಾಸ್. ಸೊ ಸೋಲ್ ಮೆಂಬರ್ಸ್ ಆಫ್ ದಿಸ್ ಗ್ರೂಪ್ ಅಂತ ಹೇಳ್ಬೋದು ನಾವು. ಈಗ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಗೆ ಬಂದರೆ, ಯು ಬ್ಯಾಕ್ಟೀರಿಯಾದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ನ ನೋಡೋದಾದರೆ, ನಾನು ಏನೇನೆಲ್ಲ ಹೇಳಿದ್ನಲ್ಲ ನಿಮಗೆ, ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನೇನೆಲ್ಲ ಹೇಳಿದ್ದೆ ಈ ಮೊನೆರಾ ಕಿಂಗ್ಡಮ್ ಮೊನೆರಾದು, ಅದೆಲ್ಲ ಫೀಚರ್ಸ್ಗಳು ಇದಕ್ಕೆ ಬರುತ್ತೆ. ನೀವು ಪ್ರತಿಯೊಂದು ಪಾಯಿಂಟಲ್ಲಿ ಏನು ಕಲ್ತಿದ್ರೆ ಅದೇ ಇದಕ್ಕೂ ಬರುತ್ತೆ. ಅಲ್ಲಿ ಏನು ಹೇಳಿದೆ ನಾನು, ಎಲ್ಲ ಕಡೆ ನಾವು ನೋಡಬಹುದು ಆರ್ಗ್ಯಾನಿಸಮ್ನ ಅಂತ ಹೇಳಿದೆ. ಇಲ್ಲೂ ಕೂಡ ಅದೇ ಸೇಮ್ ಪಾಯಿಂಟ್, ದೇ ಆರ್ ದ ಕಾಸ್ಮೋಪಾಲಿಟನ್ಸ್. ಸೊ ಏನೋ ಅರ್ಥ ಏನು, ಕಾಸ್ಮೋಪಾಲಿಟನ್ ಅಂದರೆ ದೇ ಆರ್ ಫೌಂಡ್ ಎವ್ರಿವೇರ್. Cosmopolitans, they are cosmopolitan in nature. Okay, ಅದು ಬಿಟ್ಟರೆ ಹ್ಯಾಬಿಟ್ಯಾಟ್ ಹೇಳಾಯಿತು. ಎಲ್ಲ ಪ್ರತಿಯೊಂದು ನೀವು ತುಂಬ ಟೆಂಪ್ರೇಚರ್ ಹೈ ಇರೋ ಕಡೆ ನೋಡ್ತೀರಾ, ಅಲ್ಲೂ ಸಹ ಕಾಣಿಸುತ್ತೆ. ಇಲ್ಲ ಇನ್ನು ಬೇರೆ ಕಡೆ ನೋಡ್ತೀರಾ, ಅಲ್ಲೂ ಕಾಣಿಸುತ್ತೆ. ಪ್ರತಿಯೊಂದು ಜಾಗದಲ್ಲೂ ನಿಮಗೆ ಈ ಮೈಕ್ರೋ ಆರ್ಗಾನಿಸಮ್ ಏನಿದೆ ಅಥವಾ ಬ್ಯಾಕ್ಟೀರಿಯಾಗಳೇನಿದೆ ಇದು ಕಂಡು ಬರುತ್ತೆ. ಹಾಗಾಗಿ ಇದನ್ನು ಕಾಸ್ಮೋಪಾಲಿಟನ್ ಇನ್ ನೇಚರ್ ಅಂತ ಹೇಳ್ತೀವಿ. ಎಲ್ಲ ಕಡೆನೂ ಸಿಗುತ್ತೆ ಅಂತ ಅರ್ಥ. ಅದು ಬಿಟ್ಟರೆ ಇನ್ನೇನೆಲ್ಲ ಇತ್ತು ಫೀಚರ್ಸ್, ಸೆಲ್ ವಾಲ್ ಬಗ್ಗೆ ಇತ್ತು. ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕಾನ್ ಅಂತ ಹೇಳಿದೆ. ಇಲ್ಲಿ ಅದೇನೇ ಬರುತ್ತೆ. ಪೆಪ್ಟಿಡೋಗ್ಲೈಕಾನ್ಗೆ ಇನ್ನೂ ಒಂದು ಹೆಸರಿದೆ, ಅದು ಮ್ಯೂರಿನ್ ಅಂತ. ಸೊ ಇಟ್ ಇಸ್ ಸೆಲ್ ವಾಲ್ ಇಸ್ ಹ್ಯಾವಿಂಗ್ ಮ್ಯೂರಿನ್. ಇಲ್ಲಿ ಮ್ಯೂರಿನ್ ಅಂತ ಹೇಳ್ತಾ ಇದ್ದೀನಿ, ಅಲ್ಲಿ ನಾನು ಪೆಪ್ಟಿಡೋಗ್ಲೈಕಾನ್ ಅಂತ ಹೇಳಿದೆ. ಸೊ ಮ್ಯೂರಿನ್ ಇಸ್ ನಥಿಂಗ್ ಬಟ್ ಪೆಪ್ಟಿಡೋಗ್ಲೈಕಾನ್. ಎಲ್ಲ ಬ್ಯಾಕ್ಟೀರಿಯಾಗಳದ್ದು ಸೆಲ್ ವಾಲಲ್ಲಿ ನೀವು ಮ್ಯೂರಿನ್ನ ನೋಡಬಹುದು. ಓಕೆ, ಇದು ಬಿಟ್ಟರೆ ನಿಮಗೆ ರಿಪ್ರೊಡಕ್ಷನ್ ಬಗ್ಗೆ ಹೇಳಿದೆ. ರಿಪ್ರೊಡಕ್ಷನ್ ಸೆಕ್ಷುವಲ್ ಆದರೂ ಆಗ್ಬೋದು ಮತ್ತು ಸೆಕ್ಷುವಲ್ ಆದರೂ ಆಗ್ಬೋದು ಅಂತ ಸ್ವಲ್ಪ ಡೀಟೇಲಾಗಿ ಮತ್ತೆ ಹೇಳ್ತೀನಿ ನಾನು ನಿಮಗೆ. ಈಗ ಇದರಲ್ಲಿ ಮೇನ್ ಆಗಿ ಬರುವಂಥ ಟೈಪ್ಸ್ಗಳಿಗೆ ಎಂಟರ್ ಆಗೋಣ. ಉಳಿದಿದ್ದೆಲ್ಲ ಸೇಮ್, ನಿಮಗೆ ಫೀಚರ್ಸ್ ಸೇಮ್ ಇದೆ. ಸೊ ಅದಕ್ಕಾಗಿ ನಾನೇನು ಅದರ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಕೊಡ್ತಾ ಇಲ್ಲ. ಟೈಪ್ಸ್ ಏನಿದೆ ಇದು ಇಂಪಾರ್ಟೆಂಟ್. ಈ ಬ್ಯಾಕ್ಟೀರಿಯಾದ ಟೈಪ್ಸ್ನ ತುಂಬ ಸಲ ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಾ ಇರ್ತಾರೆ. ಟೈಪ್ಸ್ ಇಟ್ ಈಸ್ ಬೇಸ್ಡ್ ಆನ್ ದ ಶೇಪ್. ಓಕೆ, ಬೇಸ್ಡ್ ಆನ್ ಶೇಪ್ ನಿಮಗೆ 4 ಥರ ಡಿಫ್ರೆಂಟ್ ಮೈಕ್ರೋ ಆರ್ಗಾನಿಸಮ್ ಅಥವಾ ಬ್ಯಾಕ್ಟೀರಿಯಾಗಳು ಕಂಡುಬರುತ್ತೆ. ಅದರದ್ದು ಪಿಕ್ಚರ್ ನಾನು ಇಲ್ಲಿ ಹಾಕ್ತೀನಿ ಸೈಡಲ್ಲಿ, ನೀವು ಪಿಕ್ಚರ್ನ ಕೂಡ ನೋಡ್ಕೊಳ್ಬಹುದು ಹೇಗಾಗಿದೆ ಅಂತ. ಬೇಸ್ಡ್ ಆನ್ ದ ಶೇಪ್ ಅಂದಾಗ ಯಾವುದೆಲ್ಲ ಶೇಪ್ ಬರುತ್ತೆ, ಒಂದು ಸ್ಪೆರಿಕಲ್ ಶೇಪ್ ಬರುತ್ತೆ. ಓಕೆ, ಸ್ಪೆರಿಕಲ್ ಶೇಪಲ್ಲಿ ಇದ್ದರೆ ಅದನ್ನು ನಾವೇನು ಹೇಳ್ತೀವಿ, ಕಾಕೈ ಅಂತ ಹೇಳ್ತೀವಿ. ಇನ್ನೊಂದು ಶೇಪ್ ಯಾವುದು ಅಂತಂದರೆ ರಾಡ್ ಶೇಪ್. ಓಕೆ, ರಾಡ್ ಶೇಪ್ ಇದ್ದರೆ ಅದನ್ನು ನಾವು ಬ್ಯಾಸಿಲೈ ಅಂತ ಹೇಳ್ತೀವಿ. ಇನ್ನೊಂದು ಸ್ಪೈರಲ್ ಶೇಪ್ ಇದ್ದರೆ ಸ್ಪೈರಲ್ಲಾ ಅಂತ ಹೇಳ್ತೀವಿ. ಇನ್ನೊಂದು ಶೇಪ್ ಇದೆ ಕಾಮಾ ಶೇಪ್. ಸೊ ಇದೆಲ್ಲ ಏನಿದೆ ಶೇಪ್ಗಳು. ಸೊ ಬೇಸ್ಡ್ ಆನ್ ದ ಶೇಪ್ ವಿ ಹ್ಯಾವ್ 4 ಡಿಫ್ರೆಂಟ್ ಬ್ಯಾಕ್ಟೀರಿಯಾಸ್. ಸ್ಪೆರಿಕಲ್ ಬ್ಯಾಕ್ಟೀರಿಯಾಸ್ ಆರ್ ಕಾಲ್ಡ್ ಕಾಕೈ. ಕಾಕೈ ಅನ್ನೋದು ಪ್ಲೂರಲ್ ವರ್ಡ್, ಅದನ್ನು ಸಿಂಗ್ಯುಲರಲ್ಲಿ ಕಾಕಸ್ ಅಂತ ಹೇಳ್ತೀವಿ. ಒಂದೇ ಇದ್ರೆ ಆರ್ಗ್ಯಾನಿಸಮ್ ಅದನ್ನು ಕಾಕಸ್ ಅಂತ ಹೇಳ್ತೀವಿ. ತುಂಬ ಇದ್ರೆ ಆ ಥರದ್ದು ಕಾಕೈ, ಪ್ಲೂರಲ್ ವರ್ಡ್ ಇಸ್ ಕಾಕೈ. ರಾಡ್ ಶೇಪ್ ಇದ್ದರೆ ಅದು ಸ್ಟ್ರಕ್ಚರ್,
ಅಥವಾ ಶೇಪ್, ಅದನ್ನು ನಾವೇನು ಹೇಳ್ತೀವಿ ಬ್ಯಾಸಿಲಸ್ ಅಂತ ಹೇಳ್ತೀವಿ. ಸ್ಪೈರಲ್ ಶೇಪ್ ಇದೆ ಸ್ಪೈರಿಲ್ಲಾ ಅಂತ ಹೇಳ್ತೀವಿ. ಕಾಮಾ ಶೇಪ್ ಇದ್ದರೆ ವಿಬ್ರಿಯೋ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಸೊ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ ಪಿಕ್ಚರ್, ಈ ಪಿಕ್ಚರ್ನ ಡ್ರಾ ಮಾಡೋದಕ್ಕೆ ತುಂಬ ಈಸಿ ಇದೆ. ಸೊ ನಿಮ್ಗೆ ಏನಾದರೂ 2 ಮಾರ್ಕ್ಸ್ಗೆ ಏನಾದರೂ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ರೆ ಯಾವುದು ಶೇಪ್ ಅಂತ ಬರೀರಿ, ಶೇಪ್ ಬರೆದ್ಬಿಟ್ಟು ಅದು ಹೆಸರನ್ನ ಬರೀರಿ, ಹಾಗೆ ಸಿಂಪಲಾಗಿ ಡ್ರಾ ಕೂಡ ಮಾಡಿ. ಓಕೆನಾ. ಸೊ ಇದು ಟೈಪ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ನಾವು ಏನು ನೋಡೋಣ ಅಂತಂದರೆ, ಸಿಂಪಲ್ ಆಗಿದ್ರೂ ಕೂಡ ಸ್ಟ್ರಕ್ಚರ್, ಇದ್ರದ್ದು ಫಂಕ್ಷನ್ ಏನಿದೆ ಕಾಂಪ್ಲೆಕ್ಸ್ ಇದೆ ಅಂತ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ನಿಮಗೆ NCERTಲಿ. ಏನಂತ, ದೋ ಇಟ್ ಇಸ್ ಸಿಂಪಲ್ ಸ್ಟ್ರಕ್ಚರ್ ಇಸ್ ಸಿಂಪಲ್, ಕಾಂಪ್ಲೆಕ್ಸ್ ಇನ್ ಮೆಕ್ಯಾನಿಸಮ್. ಸಿಂಪಲ್ ಸ್ಟ್ರಕ್ಚರ್, they look simple but they have complex metabolism. ಓಕೆ, ಮೆಟಬಾಲಿಸಮ್ ಅಂತಂದರೆ ಅದರದ್ದು ಫಂಕ್ಷನ್ ಏನಿದೆ ಅದು. ಈಗ ನಮ್ಮ ಬಾಡಿಯಲ್ಲೂ ಕೂಡ ತುಂಬ ರಿಯಾಕ್ಷನ್ಸ್ ಎಲ್ಲ ಆಗ್ತಾ ಇದೆ, ಅದನ್ನು ನಾವೇನು ಹೇಳ್ತೀವಿ ಮೆಟಬಾಲಿಸಮ್ ಅಂತ ಹೇಳ್ತೀವಲ್ವ. ಸೊ ಇಲ್ಲೂ ಕೂಡ ಮೆಟಬಾಲಿಸಮ್ ಅಂತ ಹೇಳಿದ್ರೆ ಅದರಲ್ಲಿ ಆಗ್ತಾ ಇರುವಂಥ ಒಂದು ರಿಯಾಕ್ಷನ್ಸ್ಗಳು. ನೋಡೋಕ್ಕೆ ತುಂಬ ಸಿಂಪಲ್ ಆಗಿದೆ, ಬರೀ ಒಂದೇ ಒಂದು ಸೆಲ್ ಇದೆ, ಆದರೂ ಕೂಡ ಅದರದ್ದು ಮೆಟಬಾಲಿಸಮ್ ಏನಿದೆ ಕಾಂಪ್ಲೆಕ್ಸ್ ಇದೆ ಅಂತ ಒಂದು ವರ್ಡ್ನ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಇದು ಒಂದು ಸೆಂಟೆನ್ಸ್ನ ನಿಮ್ಮ NCERTಲಿ ಆ್ಯಡ್ ಮಾಡಿದ್ದಾರೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ದೋ ಇಟ್ ಇಸ್ ವೆರಿ ಸಿಂಪಲ್ ಆರ್ಗ್ಯಾನಿಸಮ್, ಇಟ್ ಹ್ಯಾಸ್ ಅ ಕಾಂಪ್ಲೆಕ್ಸ್ ಮೆಟಬಾಲಿಸಮ್. ನೆಕ್ಸ್ಟ್ ನಾವೇನು ನೋಡೋಣ ಅಂತಂದರೆ, ಈ ಬ್ಯಾಕ್ಟೀರಿಯಾಸ್ಗಳದ್ದು ಮೋಡ್ ಆಫ್ ನ್ಯೂಟ್ರಿಷನ್ನ ನೋಡೋಣ. ಸೊ ನೆಕ್ಸ್ಟ್ ಇಸ್ ಮೋಡ್ ಆಫ್ ನ್ಯೂಟ್ರಿಷನ್. ಸೊ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಯಾವ ರೀತಿ ಇದು ಫುಡ್ನ ತೊಗೊಳುತ್ತೆ. ಸೊ ಈ ಬ್ಯಾಕ್ಟೀರಿಯಾಗಳು ಮೇಯ್ನಾಗಿ 2 ರೀತಿ ಫುಡ್ನ ತೊಗೊಳುತ್ತೆ. ಓಕೆ, 2 ರೀತಿ ಯಾವುದು ಅಂತಂದರೆ, ಒಂದು ಆಟೋಟ್ರೋಫಿಕ್ ಅಂತಂದರೆ ನಾನು ಹೇಳಿದ್ದೀನಿ ಮುಂಚೆನೇ, ಆಟೋಟ್ರೋಫ್ಸ್ ಆಗಿರ್ಬೋದು ಅಥವಾ ಇದು ಹೆಟ್ರೋಟ್ರೋಫ್ಸ್ ಆಗಿರ್ಬೋದು. ಆಟೋಟ್ರೋಫ್ಸ್ ಅಂದರೆ ಯಾವುದು ಅದರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಸೆಲ್ಫ್ ಫುಡ್ ಪ್ರಿಪ್ರೇಷನ್ ಮಾಡ್ಕೊಳ್ಳುತ್ತಲ್ಲ, ಅದನ್ನು ನಾವೇನು ಹೇಳ್ತೀವಿ ಆಟೋಟ್ರೋಫ್ಸ್ ಅಂತ ಹೇಳ್ತೀವಿ. ಯಾವುದು ಡಿಪೆಂಡೆಂಟ್ ಆಗಿದೆ ಬೇರೆದ್ರ ಮೇಲೆ ಫುಡ್ಗೋಸ್ಕರ, ಅದನ್ನು ನಾವೇನು ಹೇಳ್ತೀವಿ ಹೆಟ್ರೋಟ್ರೋಫ್ಸ್ ಅಂತ ಹೇಳ್ತೀವಿ. ಸೊ ಈ ಥರ 2 ರೀತಿ ಕೂಡ ನಾವು ನೋಡ್ಬೋದು ಬ್ಯಾಕ್ಟೀರಿಯಾದಲ್ಲಿ. ಆಟೋಟ್ರೋಫ್ಸ್ಗಳು ಕೂಡ ಇದೆ, ಹೆಟ್ರೋಟ್ರೋಫ್ಸ್ಗಳು ಕೂಡ ಇದೆ. ಆಟೋಟ್ರೋಫ್ಗೆ ಬಂದ್ರೆ 2 ರೀತಿ ಬೇರೆ ಬೇರೆ ಥರ ಇದೆ. ಯಾವುದದು ಅಂತಂದರೆ, ದೇ ಕ್ಯಾನ್ ಬಿ ಫೋಟೋ ಆಟೋಟ್ರೋಫ್ಸ್ ಆರ್ ದೇ ಕ್ಯಾನ್ ಬಿ ಕೀಮೋ ಆಟೋಟ್ರೋಫ್ಸ್. ಅಂದರೆ ಫೋಟೋಯಲ್ಲಿ ಏನು ರೆಫರ್ ಮಾಡ್ತಿದೆ, ಲೈಟ್ನ ಯೂಸ್ ಮಾಡಿಕೊಂಡು ಅದೇನಾದರೂ ಫುಡ್ನ ಪ್ರಿಪೇರ್ ಮಾಡ್ತಿದ್ರೆ ಅದನ್ನು ಫೋಟೋ ಆಟೋಟ್ರೋಫ್ಸ್ ಅಂತ ಹೇಳ್ತೀವಿ. ಕೆಮಿಕಲ್ಸ್ನ ಯೂಸ್ ಮಾಡಿಕೊಂಡು, ಯೂಶಲಿ ಕೆಮಿಕಲ್ಸ್ ಅಂತ ಹೇಳಿದ ತಕ್ಷಣ ಯಾವ ರೀತಿ ಕೆಮಿಕಲ್ಸ್ ಅಂದರೆ, ಯೂಶಲಿ ನೈಟ್ರೋಜನ್ ಬೇಸ್ಡ್ ಕೆಮಿಕಲ್ಸ್ ಅಂದರೆ ನೈಟ್ರೇಟ್ ಆಗಿರ್ಬೋದು, ನೈಟ್ರೇಟ್ ಆಗಿರ್ಬೋದು ಅಥವಾ ಅಮೋನಿಯಾ ಆಗಿರ್ಬೋದು. ಓಕೆ, ಆರ್ ಅಮೋನಿಯಾ. ಸೊ ಈ ಥರದ್ದೇನಿದೆ ಕೆಮಿಕಲ್ಸ್ನ ಯೂಸ್ ಮಾಡಿಕೊಂಡು ಅದೇನಾದರೂ ಫುಡ್ನ ಪ್ರಿಪೇರ್ ಮಾಡ್ತಿದ್ರೆ ಅದನ್ನು ನಾವೇನು ಹೇಳ್ತೀವಿ ಕೀಮೋ ಆಟೋಟ್ರೋಫ್ಸ್ ಅಂತ ಹೇಳ್ತೀವಿ. ಆಟೋಟ್ರೋಫಲ್ಲೇ 2 ಟೈಪ್, ಫೋಟೋ ಆಟೋಟ್ರೋಫ್, ಕೀಮೋ ಆಟೋಟ್ರೋಫ್. ಫೋಟೋ ಆಟೋಟ್ರೋಫ್ ಅಂದರೆ ಲೈಟ್ನ ಯೂಸ್ ಮಾಡಿಕೊಂಡು ಫುಡ್ ಪ್ರಿಪೇರ್ ಮಾಡೋದು. ಕೀಮೋ ಆಟೋಟ್ರೋಫ್ ಅಂದರೆ ನೈಟ್ರೇಟ್ ಅಮೋನಿಯಾ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ, ಫುಡ್ನ ಪ್ರಿಪೇರ್ ಮಾಡುತ್ತೆ. ಈ ರೀತಿ ಫುಡ್ನ ಪ್ರಿಪೇರ್ ಮಾಡೋ ಟೈಮಲ್ಲಿ ಅದು ಎನರ್ಜಿ ಕೂಡ ರಿಲೀಸ್ ಆಗ್ತಿರುತ್ತಲ್ವ, ಏನೇನೋ ರಿಯಾಕ್ಷನ್ ಆಗಿ ಎನರ್ಜಿ ರಿಲೀಸ್ ಆಗ್ತಿರುತ್ತೆ. ಆ ಎನರ್ಜಿನ ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ, ATPನ ಸಿಂಥಸೈಸ್ ಮಾಡುತ್ತೆ. ಅಂದರೆ ಅಗೇನ್ ಇಟ್ ಇಸ್ ಎನರ್ಜಿ ಮಾಲಿಕ್ಯೂಲ್. ಸೊ ATP ಸಿಂಥಸಿಸ್ನ ಮಾಡುತ್ತೆ. ಹಾಗೆ ಇನ್ನೂ ಒಂದು ಏನು ಮಾಡುತ್ತೆ ಅಂದರೆ, ಇದು ಹೇಗೋ ಇದೆಲ್ಲ ಯೂಸ್ ಮಾಡಿಕೊಂಡು ಫುಡ್ನ ಪ್ರಿಪೇರ್ ಮಾಡ್ತಿದೆ ಅಲ್ವಾ. ಸೊ ಇದೇನು ಮಾಡುತ್ತೆ, ಇಟ್ ಇಸ್ ಪ್ಲೇಯಿಂಗ್ ಅ ಮೇಜರ್ ರೋಲ್ ಇನ್ ದ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಇದನ್ನೆಲ್ಲ ಈ ಕೆಮಿಕಲ್ನೆಲ್ಲ ಯೂಸ್ ಮಾಡಿಕೊಂಡು ಇದು ಫುಡ್ನ ಪ್ರಿಪೇರ್ ಮಾಡ್ಕೊಳ್ತಿದೆ ಅಲ್ವಾ. ಸೊ ಈ ಕೆಮಿಕಲ್ ಎಲ್ಲಿಂದ ಸಿಕ್ತದು, ಸಾಯಿಲಲ್ಲಿ ಇತ್ತು. ಆ ಸಾಯಿಲಲ್ಲಿ ಇದನ್ನ ಅದು ಯೂಸ್ ಮಾಡಿಕೊಂಡು ಇದು ಪ್ರಿಪೇರ್ ಮಾಡ್ಕೊಳ್ತು. ಸೊ ಈ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ, ಪ್ಲಾಂಟ್ಗೆ ಎಂಟರ್ ಆಗುತ್ತೆ. ಪ್ಲಾಂಟ್ಗೆ ಎಂಟರ್ ಆದಾಗ ಪ್ಲಾಂಟಲ್ಲೂ ಕೂಡ ಅದು ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ. ಅದಾದಮೇಲೆ ಪ್ಲಾಂಟ್ ಅದು ಡೆತ್ ಆಗುತ್ತೆ. ಡೆತ್ ಆದ ಮೇಲೆ ಏನಾಗುತ್ತೆ, ಅದು ಮತ್ತೆ ಏನಾಗುತ್ತೆ, ಅದು ಭೂಮಿಗೆ ಸೇರ್ಕೊಳ್ಳುತ್ತೆ ಅಲ್ವಾ. ಅದು ಕೊಳ್ತಾಗ ಅದು ಭೂಮಿಗೆ ಸೇರ್ಕೊಳ್ಳುತ್ತೆ. ಸೊ ಈ ಥರ ಏನಾಗ್ತಿದೆ, ನ್ಯೂಟ್ರಿಯೆಂಟ್ಸ್ ರೀಸೈಕಲ್ಸ್ ಆಗ್ತಾ ಇದೆ. ಸೊ ದೇ ಆರ್ ಪ್ಲೇಯಿಂಗ್ ಮೇಜರ್ ರೋಲ್ ಇನ್ ದ ನ್ಯೂಟ್ರಿಯೆಂಟ್ ರೀಸೈಕ್ಲಿಂಗ್. ಯಾವುದು, ಕೀಮೋ ಆಟೋಟ್ರೋಫ್ಸ್, ದೇ ಆರ್ ಹೆಲ್ಪಿಂಗ್ ಇನ್ ದ ನ್ಯೂಟ್ರಿಯೆಂಟ್ ರೀಸೈಕ್ಲಿಂಗ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಹೆಟ್ರೋಟ್ರೋಫ್ಸಲ್ಲಿ ನಮಗೆ ಅಗೇನ್ ನಾವು 2 ಟೈಪ್ ನೋಡ್ಬೋದು, ಸ್ಯಾಪ್ರೋಫಿಟಿಕ್ ಆ್ಯಂಡ್ ಒಂದು ಸ್ಯಾಪ್ರೋಫಿಟಿಕ್. ಏನು ಅಂತ ಹೇಳ್ತೀನಿ, ಸ್ಯಾಪ್ರೋಫೈಟ್ಸ್ ಅಥವಾ ಸ್ಯಾಪ್ರೋಫಿಟಿಕ್ ಅಂತ ಹೇಳ್ತೀವಿ. ಸ್ಯಾಪ್ರೋಫೈಟ್ಸ್ ಇರುತ್ತೆ ಮತ್ತು ಇನ್ನೊಂದು ಪ್ಯಾರಾಸೈಟ್ಸ್ ಇರುತ್ತೆ. ಓಕೆ, ಸೊ ಏನಿದು ಸ್ಯಾಪ್ರೋಫೈಟ್ಸ್ ಅಂದರೆ, ಯಾವಾಗ ಒಂದು ಆರ್ಗ್ಯಾನಿಸಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ನ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಸೊ ಇದು ಡೆಡ್ ಮತ್ತು ಡಿಕೇಯಿಂಗ್, ಯಾವಾಗ ಅದು ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ನ ತಿಂತಾ ಇರುತ್ತೆ ಅದನ್ನು ನಾವೇನು ಹೇಳ್ತೀವಿ, ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ತೀವಿ. ಪ್ಯಾರಾಸೈಟ್ಸ್ ಅಂದರೆ ನಿಮಗೆ ಚೆನ್ನಾಗಿ ಗೊತ್ತು, ಪ್ಯಾರಾಸೈಟ್ಸ್ ಬಗ್ಗೆ ಕೇಳಿರ್ತೀರ. ಇಲ್ಲ, ಒಂದು ಆರ್ಗ್ಯಾನಿಸಮ್ ಒಳಗಡೆ
ಇದು ಗ್ರೋ ಆಗ್ತಿರುತ್ತೆ ಇನ್ಸೈಡ್ ದ ಆರ್ಗಾನಿಸಮ್ ಆರ್ ಔಟ್, ಹೊರಗಡೆ ಆದರೆ ಆನ್ ದ ಆರ್ಗಾನಿಸಮ್. ಓಕೆ, ಇನ್ ಆರ್ ಆನ್ ದ ಆರ್ಗಾನಿಸಮ್. ಯಾವಾಗ ಇದು ಇನ್ ಆರ್ ಆನ್ ದ ಆರ್ಗಾನಿಸಮ್ ಗ್ರೋ ಆಗುತ್ತೆ ಅದನ್ನು ನಾವು ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಿ. ಅದರದ್ದು ನ್ಯೂಟ್ರಿಯೆಂಟ್ಸ್ನ ಅದು ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಸೊ ದೇ ಆರ್ ಹೆಟ್ರೋಟ್ರೋಫ್ಸ್. ಅದು ಅದರ ಫುಡ್ನ ಅದು ಪ್ರಿಪೇರ್ ಮಾಡ್ತಾ ಇಲ್ಲ, ಅದು ಹೋಸ್ಟ್ ಏನು ಪ್ರಿಪೇರ್ ಮಾಡಿರುತ್ತೆ ಆ ಫುಡ್ನ ಇದು ಕನ್ಸ್ಯೂಮ್ ಮಾಡ್ಕೊಳ್ತಾ ಇರುತ್ತೆ. ಸೊ ಈ ಥರ ಎರಡು ರೀತಿ ಇದೆ. ಹೆಟ್ರೋಟ್ರೋಫ್ಸಲ್ಲಿ ಸ್ಯಾಪ್ರೋಫೈಟ್ಸ್ ಆದರೂ ಆಗಿರ್ಬೋದು ಅಥವಾ ಪ್ಯಾರಾಸೈಟ್ಸ್ ಆದರೂ ಇರ್ಬೋದು. ಈ ಸ್ಯಾಪ್ರೋಫೈಟ್ಸ್ ಏನಿದೆ ಇದರಲ್ಲಿ ಮೆಜಾರಿಟಿ ನಾನು ಹೇಳಿದೆ ಡೆಡ್ ಆ್ಯಂಡ್ ಡಿಕೇಯಿಂಗ್ ಅಂತ ಹೇಳಿದೆ. ಸೊ ಯೂಶಲಿ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗಾನಿಸಮ್ನ ಕನ್ಸ್ಯೂಮ್ ಮಾಡಿಕೊಂಡು ಅದೇನಾದರೂ ಗ್ರೋ ಆಗ್ತಿದ್ರೆ ಆ ಪ್ರೋಸೆಸ್ನ ನಾವೇನು ಹೇಳ್ತೀವಿ ಹೇಳಿ, ಡಿಕಾಂಪೋಸಿಷನ್ ಅಂತ ಹೇಳ್ತೀವಿ. ಸೊ ಆವಾಗ ಆ ಟೈಮಲ್ಲಿ ಡಿಕಾಂಪೋಸಿಷನ್ ಆಗೋ ಟೈಮಲ್ಲಿ ಆ ಥರ ಬ್ಯಾಕ್ಟೀರಿಯಾಗಳನ್ನ ನಾವೇನು ಹೇಳ್ತೀವಿ, ಡಿಕಂಪೋಸರ್ಸ್ ಅಂತ ಹೇಳ್ತೀವಿ. ಡಿಕಂಪೋಸರ್ಸ್. ಓಕೆ, ಸೊ ನಾವು ಕಂಪೇರ್ ಮಾಡಿದಾಗ ಆಟೋಟ್ರೋಫ್ ಮತ್ತು ಹೆಟ್ರೋಟ್ರೋಫ್ನ ಕಂಪೇರ್ ಮಾಡಿದ್ರೆ ಇದೆರಡರಲ್ಲಿ ಮೆಜಾರಿಟಿ ಬ್ಯಾಕ್ಟೀರಿಯಾ ಹೆಟ್ರೋಟ್ರೋಫೇ ಆಗಿರುತ್ತೆ. ಸೊ ಮೆಜಾರಿಟಿ ಏನು ಹೆಟ್ರೋಟ್ರೋಫ್ಸ್. ಅದೇ ನೀವು ಹೆಟ್ರೋಟ್ರೋಫ್ಸಲ್ಲೇ ಸ್ಯಾಪ್ರೋಫೈಟ್ ಜಾಸ್ತಿನ ಪ್ಯಾರಾಸೈಟ್ಸ್ ಜಾಸ್ತಿನ ಅಂತ ನೋಡೋದಾದರೆ ಇದು ಜಾಸ್ತಿ. ಸೊ ಡಿಕಂಪೋಸರ್ಸ್ ಆರ್ ಮೋರ್, ಸೊ ಪ್ಯಾರಾಸೈಟ್ಸ್ ಆರ್ ಮೋರ್. ಇದು ಜಾಸ್ತಿ ಕಂಪೇರ್ ಟು ಪ್ಯಾರಾಸೈಟ್ಸ್. ಸ್ಯಾಪ್ರೋಫೈಟ್ಸ್ ಆರ್ ಮೋರ್. ಓಕೆ, ಸೊ ಇದೆರಡು ಕಂಪೇರ್ ಮಾಡಿದ್ರೆ ಆಟೋಟ್ರೋಫ್ ಮತ್ತು ಹೆಟ್ರೋಟ್ರೋಫ್ ಕಂಪೇರ್ ಮಾಡಿದ್ರೆ ಹೆಟ್ರೋಟ್ರೋಫ್ಸ್ ಆರ್ ಮೋರ್ ಇನ್ ನಂಬರ್, ಅದರಲ್ಲಿ ಡಿಕಂಪೋಸರ್ಸ್ ಆರ್ ಮೋರ್ ಇನ್ ನಂಬರ್. ಅದನ್ನು NCERT ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಏನಾಯಿತು, ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆ ಆಯಿತು, ಟೈಪ್ಸ್ ಬಗ್ಗೆ ಆಯಿತು. ಹಾಗೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾನೇನು ಹೇಳಿದೆ, ನೀವು ಕಿಂಗ್ಡಮ್ ಮೊನೆರಾಗೆ ಏನು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ನ ಕಲ್ತಿದ್ದೀರೋ ಅದನ್ನೇ ಬರೆದ್ರೆ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಏನು ನೋಡೋಣ ಅಂದರೆ, ಈ ಬ್ಯಾಕ್ಟೀರಿಯಾಗಳು ಎಷ್ಟೊಂದಿದೆ ಅಂದಮೇಲೆ ನೋಡಿ, ಮೆಜಾರಿಟಿ ಎಷ್ಟೊಂದು ಬ್ಯಾಕ್ಟೀರಿಯಾಗಳಿದೆ, ಅದೆಲ್ಲ ಹೆಟ್ರೋಟ್ರೋಫ್ಸ್ ಆಗಿದೆ ಅಂತ ಹೇಳಿದ್ಮೇಲೆ ಅದರಿಂದ ಏನಾದ್ರು ನಮಗೆ ಏನಾದರೂ ಯೂಸ್ ಆಗ್ತಿದೆಯಾ ಅಥವಾ ನಮಗೇನಾದರೂ ಪ್ರಾಬ್ಲಮ್ ಆಗ್ತಿದೆಯಾ, ಇದನ್ನ ಈಗ ನೋಡೋಣ. ಈ ಬ್ಯಾಕ್ಟೀರಿಯಾ ಬಗ್ಗೆ ನೀವೇನು ಕಲಿತಿದ್ರೆ, ಈ ಬ್ಯಾಕ್ಟೀರಿಯಾಗಳು ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮಗೆ ಯೂಸ್ಫುಲ್ ಆಗಿರುತ್ತೆ. ಎಷ್ಟೊಂದು ನಮ್ಮ ಬಾಡಿಯಲ್ಲೇ ಬ್ಯಾಕ್ಟೀರಿಯಾಗಳಿದೆ. ನಮ್ಮ ಬಾಡಿನ ನೀವು ಕೈಯಲ್ಲಿ ನೋಡಿದ್ರೆ ಮೈಕ್ರೋ ಆರ್ಗಾನಿಸಮ್ ಎಷ್ಟೊಂದು ಮಿಲಿಯನ್ಸ್ ಆಫ್ ಮೈಕ್ರೋ ಆರ್ಗಾನಿಸಮ್ ನಮ್ಮ ಕೈಯಲ್ಲೇ ಇದೆ. ನೀವು ಬಾಡಿ ಒಳಗಡೆ ಕೂಡ ತುಂಬಾ ಮೈಕ್ರೋ ಆರ್ಗಾನಿಸಮ್ ಇದೆ. ಎಲ್ಲ ಕೆಲವೊಂದು ಹೆಲ್ಪ್ ಮಾಡ್ತಾ ಇದೆ, ಕೆಲವೊಂದು ಡಿಸೀಸ್ ಕಾಸ್ ಮಾಡ್ತಾ ಇದೆ. ಸೊ ಕೆಲವೊಂದನ್ನ ನಿಮ್ಮ NCERT ಮೆನ್ಷನ್ ಮಾಡಿರೋದನ್ನ ಮಾತ್ರ ನಾನೀಗ ಹೈಲೈಟ್ ಮಾಡಿ ಹೇಳ್ತೀನಿ. ಅಷ್ಟನ್ನ ಕಲ್ತ್ಕೊಂಡ್ರೆ ಸಾಕು. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೂ ಇಷ್ಟನ್ನೇ ಕೇಳೋದು, ಇದಕ್ಕೆ ಮೇರಿ ಏನು ಎಕ್ಸ್ಟ್ರಾ ಏನು ಕೇಳಲ್ಲ. ಸೊ ಇಷ್ಟನ್ನ ಕಲ್ತ್ಕೊಳ್ಳಿ. ಸೊ ಫಸ್ಟ್ ಬ್ಯಾಕ್ಟೀರಿಯಾ ಎಲ್ಲರಿಗೂ ಗೊತ್ತಿರುವಂಥದ್ದು, ಎಲ್ಲರ ಮನೇಲಿ ಇರುವಂಥದ್ದು, ಮಿಲ್ಕ್ ಕರ್ಡ್ ಆಗಿ ಕನ್ವರ್ಟ್ ಆಗ್ತಿದ್ರೆ ಅಲ್ಲಿ ಯೂಸ್ ಆಗ್ತಾ ಇರುವಂಥ ಬ್ಯಾಕ್ಟೀರಿಯಾ ಯಾವುದು, ಲ್ಯಾಕ್ಟೋಬ್ಯಾಸಿಲಸ್. ಬ್ಯಾಸಿಲಸ್ ವರ್ಡ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಯಾವ ಶೇಪ್ ಇದೆ, ಅದು ರಾಡ್ ಶೇಪ್ ಇದೆ ಅಲ್ವಾ. ಸೊ ಜಸ್ಟ್ ನಾನು ಕಂಪೇರ್ ಮಾಡಿ ಹೇಳ್ತಿದ್ದೀನಿ ಅಷ್ಟೇ. ಸೊ ಓಕೆ, ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಏನಿದೆ, ದಟ್ ಈಸ್ ಹೆಲ್ಪಿಂಗ್ ಇನ್ ಕನ್ವರ್ಷನ್ ಆಫ್ ಮಿಲ್ಕ್ ಇನ್ ಟು ಕರ್ಡ್. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಬ್ಯಾಕ್ಟೀರಿಯಾ ಇದೆ ಸ್ಟ್ರೆಪ್ಟೊಮೈಸಿನ್. ಸ್ಟ್ರೆಪ್ಟೊಮೈಸಿನ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಏನಿದೆ, ಇದರಿಂದ ನಾವು ಆಂಟಿಬಾಡೀಸ್ನ ನಾವು ಆಂಟಿಬಯೋಟಿಕ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಆಂಟಿಬಯೋಟಿಕ್ ಅಂತಂದರೆ ಏನು ಅಂತಂದರೆ, ಒಂದು ಆರ್ಗ್ಯಾನಿಸಮ್ನ ಕಿಲ್ ಮಾಡೋದಕ್ಕೆ ಇನ್ನೊಂದು ಆರ್ಗ್ಯಾನಿಸಮ್ನ ನಾವು ಯೂಸ್ ಮಾಡ್ಕೊಂಡಾಗ ಅದನ್ನು ಆಂಟಿಬಯೋಟಿಕ್. ಬಯೋ ಅಂತಂದಾಗ ಲಿವಿಂಗ್, ಆಂಟಿ ಅಂದರೆ ಅಗೇನ್ಸ್ಟ್. ಸೊ ಅಗೇನ್ಸ್ಟ್ ಒನ್ ಲಿವಿಂಗ್ ಆರ್ಗ್ಯಾನಿಸಮ್ ವಿ ಆರ್ ಯೂಸಿಂಗ್ ಅನದರ್ ಆರ್ಗ್ಯಾನಿಸಮ್ ಟು ಕಿಲ್ ದಟ್. ಓಕೆ, ಅದನ್ನು ನಾವು ಆಂಟಿಬಯೋಟಿಕ್ ಅಂತ ಹೇಳೋದು. ಸೊ ಇಲ್ಲಿ ನಾವು ಯಾವುದನ್ನ ಯೂಸ್ ಮಾಡ್ತಾ ಇದ್ದೀವಿ, ಒಂದು ಬ್ಯಾಕ್ಟೀರಿಯಾನ ಯೂಸ್ ಮಾಡ್ತಾ ಇದ್ದೀವಿ, ಇನ್ನೊಂದು ಯಾವುದೋ ಒಂದು ಪ್ಯಾಥೋಜನ್ನ ಕಿಲ್ ಮಾಡೋದಕ್ಕೆ. ಸೊ ಇಲ್ಲಿ ಯೂಸ್ ಮಾಡ್ತಾ ಇರೋದು ಯಾವುದು, ಸ್ಟ್ರೆಪ್ಟೊಮೈಸಿನ್ನ ಯೂಸ್ ಮಾಡ್ಕೊಂಡು ನಾವು ಆಂಟಿಬಯೋಟಿಕ್ನ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಇದು ಒಂದು ಎಕ್ಸಾಂಪಲ್ ಆಯಿತು ಯೂಸ್ಫುಲ್ ಬ್ಯಾಕ್ಟೀರಿಯಾಗೆ. ಇನ್ನೂ ಒಂದು ಯಾವುದು ಅಂತಂದರೆ, ಬೆಸ್ಟ್ ಎಕ್ಸಾಂಪಲ್ ಪ್ಲಾಂಟ್ಸಲ್ಲಿ ಕೂಡ ಇದು ಹೆಲ್ಪ್ ಮಾಡ್ತಾ ಇದೆ. ನಾನು ಹೇಳ್ದೆ ಅಲ್ವಾ, ನೈಟ್ರೋಜನ್ ಸಾಯಿಲಲ್ಲಿ ಇರುತ್ತೆ, ಅದನ್ನು ಪ್ಲಾಂಟ್ಗೆ ಡೈರೆಕ್ಟಾಗಿ ತೊಗೊಳಕ್ಕಾಗಲ್ಲ. ಸೊ ಒಂದೇ ಒಂದು ಮೆಂಬರ್ ನಮ್ಮ ವರ್ಲ್ಡಲ್ಲಿ ನೋಡಿದಾಗ ಒಂದೇ ಒಂದು ಮೆಂಬರ್ ನೈಟ್ರೋಜನ್ ಇರುವಂಥ ಸಾಯಿಲಲ್ಲಿ ಇರುವಂಥ ನೈಟ್ರೋಜನ್ನ ತೊಗೊಳ್ಳೋಂಥ ಎಬಿಲಿಟಿ ಇರೋದು ಯಾವುದಕ್ಕೆ ಅಂದರೆ ಬ್ಯಾಕ್ಟೀರಿಯಾಗಳಿಗೆ ಮಾತ್ರ. ಸೊ ಈ ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ, ಅದನ್ನು ಸಾಯಿಲಿಂದ ತೊಗೊಂಡು ಪ್ಲ್ಯಾಂಟ್ಗೆ ಕೊಡುತ್ತೆ. ಪ್ಲ್ಯಾಂಟೇ ಡೈರೆಕ್ಟಾಗಿ ತೊಗೋಬೋದಿತ್ತಲ್ವ ಸಾಯಿಲಿಂದ, ಆಗಲ್ಲ. ಪ್ಲ್ಯಾಂಟ್ಗೆ ಅದನ್ನು ಡೈರೆಕ್ಟಾಗಿ ಸಾಯಿಲಿಂದ ತೊಗೊಳಕ್ಕೆ ಆಗದೆ ಇರೋದ್ರಿಂದ ಈ ಬ್ಯಾಕ್ಟೀರಿಯಾಗಳಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ಯಾವುದನ್ನು ಕೊಟ್ಟಿದ್ದಾರೆ ಅಂದರೆ ರೈಸೋಬಿಯಂ. ಈ ಲೆಗ್ಯುಮಿನಸ್ ಪ್ಲ್ಯಾಂಟ್ ಅಂದರೆ ಯಾವುದೆಲ್ಲ ಬೀನ್ಸ್ ಕ್ಯಾಟಗರಿಗೆ ಬರುತ್ತೆ ಆ ಥರ ಪ್ಲ್ಯಾಂಟ್ಸ್ಗಳಲ್ಲಿ, ಲೆಗ್ಯುಮಿನಸ್ ಪ್ಲ್ಯಾಂಟ್ಸಲ್ಲಿ ಈ ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾ ಅದರ ರೂಟ್ಸಲ್ಲಿ ಈ ಇದ್ಕೊಂಡು ಅದು ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಇದು ನಿಮಗೆ 3 ಎಕ್ಸಾಂಪಲ್ ನಾವು ಕೊಟ್ಟಿದ್ದಾರೆ ಯೂಸ್ಫುಲ್ ಬ್ಯಾಕ್ಟೀರಿಯಾಗೆ. ಸೊ ಯೂಸ್ಫುಲ್ ಬ್ಯಾಕ್ಟೀರಿಯಾ ಇಷ್ಟ ಆಯ್ತಲ್ವ. ನೆಕ್ಸ್ಟ್ ಈಗ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಬ್ಯಾಕ್ಟೀರಿಯಾಗಳಿಂದ, ಡೆಫಿನೆಟ್ಲಿ ಎಷ್ಟೊಂದು ಬ್ಯಾಕ್ಟೀರಿಯಾ ಇದೆ ಅಂದಮೇಲೆ, ಯೂಸ್ ಆಗ್ತಿದೆ ಅಂದಮೇಲೆ ಅದರದ್ದು ಅಡ್ವರ್ಸ್ ಕಂಡೀಷನ್ ಕೂಡ ಇರುತ್ತಲ್ವ. ಸೊ ಇಲ್ಲಿ ಪ್ಯಾಥೋಜನ್ಗಳು ಕೂಡ ಇದೆ, ಅಂದರೆ ಡಿಸೀಸ್ ಕಾಸ್ ಮಾಡುವಂಥ ಆರ್ಗ್ಯಾನಿಸಮ್ಗಳು ಕೂಡ ಇದೆ. ಕೆಲವೊಂದು ಎಕ್ಸಾಂಪಲ್ ನಿಮಗೆ ಯಾವ್ದು ಕೊಟ್ಟಿದ್ದಾರೆ ಅಂತಂದರೆ, ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಹೆಸರು ಕೊಟ್ಟಿಲ್ಲ ನಿಮ್ಮ NCERTಲಿ, ಬಟ್ ಯಾವುದೆಲ್ಲ ಡಿಸೀಸ್ ಕಾಸ್ ಮಾಡ್ತಿದೆ ಅಂತ ಹೇಳಿದ್ದಾರೆ. ಕಾಲೆರಾ, ಟೈಫಾಯ್ಡ್, ಹಾಗೆಯೇ
ಟೆಟಾನಸ್, ಈ 3 ಏನಿದೆ ಇದು ನಿಮ್ಮ ಅನಿಮಲ್ ಕ್ಯಾಟಗರಿಯಲ್ಲಿ ಬರುವಂಥ ಕೆಲವೊಂದು ಪ್ಯಾಥೋಜನ್ಗಳು. ಇನ್ನು ಪ್ಲಾಂಟ್ಸ್ಗೆ ಬಂದರೆ ಪ್ಲಾಂಟ್ಸ್ಗಳಿಗೂ ಏನಾದರೂ ಈ ಬ್ಯಾಕ್ಟೀರಿಯಾಗಳು ಹಾರ್ಮ್ ಮಾಡ್ತಿದೆಯಾ? ಡೆಫಿನೆಟ್ಲಿ ಪ್ಲಾಂಟ್ಸ್ಗೂ ಕೂಡ ಡಿಸೀಸ್ನ ಬರ್ಸುತ್ತೆ. ಇದು ಯಾವುದಪ್ಪ ಅಂದರೆ ಸಿಟ್ರಸ್ ಕ್ಯಾಂಕರ್ ಅನ್ನೋ ಒಂದು ಡಿಸೀಸ್ ಪ್ಲಾಂಟ್ಸಲ್ಲಿ ಕಂಡುಬರುತ್ತೆ. ಸಿಟ್ರಸ್ ಪ್ಲಾಂಟ್ಗಳಿದೆಯಲ್ಲ, ಈ ಲೆಮನ್ ಆಗಲಿ ಆರೆಂಜ್ ಆಗಲಿ ಇದೆಲ್ಲ ಒಂದು ಸಿಟ್ರಸ್ ಕ್ಯಾಟಗರಿಗೆ ಬರುವಂಥದ್ದು. ಈ ಸಿಟ್ರಸ್ ಪ್ಲಾಂಟ್ಗಳಲ್ಲಿ ಸಿಟ್ರಸ್ ಕ್ಯಾಂಕರ್ ಅಂತ ಒಂದು ಡಿಸೀಸ್ ಬರುತ್ತೆ. ಅದು ಯಾವುದರಿಂದ ಅಂತಂದರೆ ಅದು ಒಂದು ಬ್ಯಾಕ್ಟೀರಿಯಾದಿಂದ. ಈಗ ಬ್ಯಾಕ್ಟೀರಿಯಾ ಹೆಸರುಗಳನ್ನ ಕೂಡ ನಾನು ಹೇಳ್ತೀನಿ, ಅಥವಾ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಯಾಕೆಂದರೆ ಎಕ್ಸಾಮಲ್ಲಿ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ, ಬೋರ್ಡ್ ಎಕ್ಸಾಮಲ್ಲಿ ಡೆಫಿನೆಟ್ಲಿ ಕೇಳಲ್ಲ ಬ್ಯಾಕ್ಟೀರಿಯಾ ಹೆಸರುಗಳನ್ನ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ ನಾನು ಬ್ಯಾಕ್ಟೀರಿಯಾಗಳದ್ದು ಹೆಸರುಗಳನ್ನ ಕೂಡ ಹಾಕಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಸಿಟ್ರಸ್ ಕ್ಯಾಂಕರ್ ಅನ್ನೋದು ಒಂದು ಪ್ಲಾಂಟಲ್ಲಿ ಬರುವಂಥ ಒಂದು ಡಿಸೀಸ್. ಇನ್ನೊಂದು ಕ್ರೌನ್ ಗಾಲ್. ಓಕೆ, ಕ್ರೌನ್ ಗಾಲ್ ಡಿಸೀಸ್ ಅನ್ನೋದು ಕೂಡ ಪ್ಲಾಂಟಲ್ಲಿ ಕಂಡುಬರುವಂಥದ್ದು. ಈ ಥರ ಕೆಲವೊಂದು ಪ್ಲಾಂಟ್ಗಳಿಗೂ ಡಿಸೀಸ್ ಬರುತ್ತೆ ಬ್ಯಾಕ್ಟೀರಿಯಾದಿಂದ, ಹಾಗೆಯೇ ಅನಿಮಲ್ಸ್ಗೂ ಕೂಡ ಬರುತ್ತೆ. ಬ್ಯಾಕ್ಟೀರಿಯಾಗಳ ಹೆಸರುಗಳನ್ನ ಈಗ ನಾವು ಒಂದ್ಸಲ ನೋಡ್ಬಿಡೋಣ. ಕಾಲರನ್ನು ಕಾಸ್ ಮಾಡ್ತಾ ಇರೋದು ವಿಬ್ರಿಯೋ ಕಾಲರೆ. ಸೊ ವಿಬ್ರಿಯೋ ಅಂತ ವರ್ಡ್ ನಾವು ಯೂಸ್ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಎಲ್ಲೋ ವಿಬ್ರಿಯೋನ ಕಲ್ತೀರಿ ನೀವು. ಯಾವಾಗ ಹೇಳಿ? ಕಾಮಾ ಶೇಪ್ ಬ್ಯಾಕ್ಟೀರಿಯಾಗೆ ನಾವು ವಿಬ್ರಿಯೋ ಅಂತ ಹೇಳ್ತಿದ್ವಿ ಅಲ್ವಾ? ಸೊ ಅದೇ ಇಲ್ಲಿ ಕಾಮಾ ಶೇಪ್ ಬ್ಯಾಕ್ಟೀರಿಯಾಗಳೇನಿದೆ ಅದು ಏನು ಮಾಡ್ತಿದೆ? ಕಾಲರನ್ನು ಕಾಸ್ ಮಾಡ್ತಾ ಇದೆ. ನೆಕ್ಸ್ಟ್ ಟೈಫಾಯ್ಡ್, ಸಾಲ್ಮೋನೆಲ್ಲಾ ಟೈಫಿ. ಈ ಸಾಲ್ಮೋನೆಲ್ಲಾ ಟೈಫಿ ಅನ್ನೋದೊಂದು ಬ್ಯಾಕ್ಟೀರಿಯಾ ವಿಚ್ ಇಸ್ ಕಾಸಿಂಗ್ ದ ಟೈಫಾಯ್ಡ್ ಡಿಸೀಸ್. ನೆಕ್ಸ್ಟ್ ಟೆಟಾನಸ್ನ ಕಾಸ್ ಮಾಡ್ತಾ ಇರೋದು ಕ್ಲಾಸ್ಟ್ರಿಡಿಯಂ ಟೆಟಾನಿ. ಕ್ಲಾಸ್ಟ್ರಿಡಿಯಂ ಟೆಟಾನಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಏನಿದೆ ಅದು ಟೆಟಾನಸ್ ಅನ್ನೋ ಒಂದು ಡಿಸೀಸ್ನ ಕಾಸ್ ಮಾಡ್ತಾ ಇದೆ. ಹಾಗೆಯೇ ನಿಮಗೆ ಸಿಟ್ರಸ್ ಕ್ಯಾಂಕರ್ನ ಕಾಸ್ ಮಾಡ್ತಾ ಇರೋಂಥದ್ದು ಝ್ಯಾಂಥೋಮೊನಾಸ್ ಸಿಟ್ರಿ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇದನ್ನ ಡಿಸೀಸ್ನ ಕಾಸ್ ಮಾಡ್ತಾ ಇದೆ. ಇನ್ನೊಂದು ಲಾಸ್ಟ್ ಕ್ರೌನ್ ಗಾಲ್ನ ಕಾಸ್ ಮಾಡ್ತಾ ಇರೋದು ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫಿಷನ್ಸ್. ಸೊ ಇದೆಲ್ಲ ಏನಿದೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಅಥವಾ ಪ್ಯಾಥೋಜನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇದಿಷ್ಟು ಏನಾಯಿತು? ಯೂಸ್ಫುಲ್ ಬ್ಯಾಕ್ಟೀರಿಯಾ ಮತ್ತು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾನ ನೋಡಾಯಿತು. ನೆಕ್ಸ್ಟ್ ಕ್ವಿಕ್ಕಾಗಿ ಒಂದು ರಿಪ್ರೊಡಕ್ಷನ್ ಬಗ್ಗೆ ನೋಡ್ಬಿಡೋಣ. ಈ ಬ್ಯಾಕ್ಟೀರಿಯಾದಲ್ಲಿ ಆಗುವಂಥ ರಿಪ್ರೊಡಕ್ಷನ್ ನಾನು ಇನಿಷಿಯಲಿ ಹೇಳಿದ್ದೆ ಕಿಂಗ್ಡಮ್ ಮೊನೆರಾ ಹೇಳುವಾಗ, ಆದರೂ ಕೂಡ ಇಲ್ಲಿಗ ಸ್ವಲ್ಪ ಡೀಟೇಲ್ ಆಗಿ ಈ ಯು ಬ್ಯಾಕ್ಟೀರಿಯಾಗೇನೆ ಅಂತಲೇ ರಿಪ್ರೊಡಕ್ಷನ್ ಕೊಟ್ಟಿದ್ದಾರೆ, ಅದನ್ನು ನಾನು ಹೇಳ್ತೀನಿ. ಸೊ ಇದು 3 ರೀತಿ ಆಗ್ಬೋದು. ಒಂದು ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಆಗ್ಬೋದು. ಸೆಕ್ಷುವಲ್ ಮೋಡು ಆಗುತ್ತೆ, ಸೆಕ್ಷುವಲ್ ಮೋಡ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಇನಿಷಿಯಲಿ. ಸೆಕ್ಷುವಲ್ ಆದರೂ ಆಗ್ಬೋದು, ಅಥವಾ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಕೂಡ ಆಗ್ಬೋದು. ಇನ್ನೊಂದು ಸ್ಪೆಷಲ್ ಟೈಪ್ ಇದೆ, ಯಾವುದು ಅಂತಂದರೆ ಸ್ಪೋರ್ ಫಾರ್ಮೇಷನ್ ಕೂಡ ಆಗ್ಬೋದು. ಸೊ ಯಾವ ಕಂಡೀಷನಲ್ಲಿ ಇದೇ ಆಗುತ್ತೆ, ಹೇಗಾಗುತ್ತೆ ಅಂತ ನಾನೀಗ ಹೇಳ್ತೀನಿ. ಸ್ಪೋರ್ ಫಾರ್ಮೇಷನ್ ಆಗ್ಬೋದು. ಓಕೆ, 3 ಟೈಪ್ ಇದೆ. ಸೊ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಇಸ್ ಅ ಕಾಮನ್ ಟೈಪ್ ಆಫ್ ರಿಪ್ರೊಡಕ್ಷನ್ ಇನ್ ಬ್ಯಾಕ್ಟೀರಿಯಾ. ಸೊ ಇದು ಕಾಮನ್ ಆಗಿ ಆಗುವಂಥದ್ದು. ಸೊ ಇಟ್ ಇಸ್ ಕಾಮನ್ ರಿಪ್ರೊಡಕ್ಷನ್ ಇನ್ ಬ್ಯಾಕ್ಟೀರಿಯಾ. ಸೊ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಬೈನರಿ ಫಿಷನ್ ಅಂತ ಹೇಳ್ತೀವಿ ನಾವು. ಬೈನರಿ ಫಿಷನ್ ಆಗುತ್ತೆ. ಬೈನರಿ ಫಿಷನ್ ಅಂದರೆ ಅದನ್ನು ಪಿಕ್ಚರ್ ನಾನು ಸೈಡಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಏನಾಗುತ್ತೆ, ಒಂದು ಸಿಂಗಲ್ ಸೆಲ್ ಇರೋವಂಥದ್ದು ಡಿವೈಡ್ ಆಗಿಬಿಟ್ಟು 2 ಆಗುತ್ತೆ. ಬೈ ಅಂದರೆ 2 ಅಲ್ವಾ? ಸೊ 1 ಇದ್ದಿದ್ದು 2 ಆಗಿ ಕನ್ವರ್ಟ್ ಆಗುತ್ತಲ್ಲ, ಸೊ ಇದನ್ನು ನಾವು ಬೈನರಿ ಫಿಷನ್ ಅಂತ ಹೇಳ್ತೀವಿ. ಎಕ್ಸಾಕ್ಟ್ ಫಸ್ಟ್ ನ್ಯೂಕ್ಲಿಯಸ್ ಡಿವೈಡ್ ಆಗುತ್ತೆ, ಅದಾದಮೇಲೆ ಸೈಟೋಪ್ಲಾಸಮ್ ಡಿವೈಡ್ ಆಗುತ್ತೆ, ಕಂಪ್ಲೀಟ್ ಸೆಲ್ ಡಿವೈಡ್ ಆಗಿ 2 ಸೆಲ್ ಆಗುತ್ತೆ. ಇದನ್ನು ನಾವು ಬೈನರಿ ಫಿಷನ್ ಅಂತ ಹೇಳ್ತೀವಿ. ಸೊ ಕಾಮನ್ ಆಗಿ ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಾ ಮೋಸ್ಟ್ ಆಫ್ ದ ಟೈಮ್ ಇದೇ ರೀತಿ ರಿಪ್ರೊಡಕ್ಷನ್ ಮಾಡೋದು. ಸೊ ಮೋಸ್ಟ್ ಆಫ್ ದ ಟೈಮ್ ಈ ಥರ ರಿಪ್ರೊಡಕ್ಷನ್ ಆಗ್ತಿದೆ ಅಂದಮೇಲೆ ಇದೆರಡು ಯಾವ ಟೈಮಲ್ಲಿ ಆಗುತ್ತೆ ಅಂದರೆ ಕೆಲವೊಂದು ಸಲ ಸಮ್ಟೈಮ್ಸ್ ಏನಾಗುತ್ತೆ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಕೂಡ ಆಗುತ್ತೆ. ಏನದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಜಸ್ಟ್ ಇಟ್ ಈಸ್ ದ ಎಕ್ಸ್ಚೇಂಜ್ ಆರ್ ದ ಟ್ರಾನ್ಸ್ಫರ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್. ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮೆಟೀರಿಯಲ್ ದಟ್ ಇಸ್ DNA. ಓಕೆ, ಸೊ DNA ಕೆಲವೊಂದ್ಸಲ ಏನಾಗುತ್ತೆ 2 ಬ್ಯಾಕ್ಟೀರಿಯಾಗಳ ಮಧ್ಯದಲ್ಲಿ, ಇದನ್ನು ನಾವು ಈ ಪ್ರೋಸೆಸ್ ನಾವು ಕಾಂಜುಗೇಷನ್ ಅಂತ ಹೇಳ್ತೀವಿ. ಸೊ ಇದೊಂದು ಬ್ಯಾಕ್ಟೀರಿಯಾ ಇದೆ ಅಂತ ಇಟ್ಕೊಳ್ಳಿ, ಇದೊಂದು ಬ್ಯಾಕ್ಟೀರಿಯಾ ಮತ್ತು ಇದೊಂದು ಬ್ಯಾಕ್ಟೀರಿಯಾ, ಈ 2 ಬ್ಯಾಕ್ಟೀರಿಯಾಗಳ ಮಧ್ಯೆ ಒಂದು ಬ್ರಿಡ್ಜ್ ಥರ ಫಾರ್ಮ್ ಆಗಿಬಿಟ್ಟು ಇದ್ರ ಮೂಲಕ ಏನಾಗುತ್ತೆ ಜೆನೆಟಿಕ್ ಮೆಟೀರಿಯಲ್ ಶೇರ್ ಆಗುತ್ತೆ. ಓಕೆ, ಸೊ ಈ ಪ್ರೋಸೆಸ್ನ ನಾವೇನು ಹೇಳ್ತೀವಿ ಕಾಂಜುಗೇಷನ್ ಅಂತ ಹೇಳ್ತೀವಿ. ಸೊ ಶೇರಿಂಗ್ ಅಥವಾ ಟ್ರಾನ್ಸ್ಫರಿಂಗ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್. ಇದು ಯೂಶಲಿ ಯಾಕೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಜೆನೆಟಿಕ್ ಮೆಟೀರಿಯಲ್ ಎಕ್ಸ್ಚೇಂಜ್ ಆಗುತ್ತೆ ಅಲ್ವಾ? ಸೊ ಅದಕ್ಕಾಗಿ ಇದನ್ನು ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಆದರೆ ಇದು ಪ್ರಿಮಿಟಿವ್ ಸೆಕ್ಷುವಲ್ ರಿಪ್ರೊಡಕ್ಷನ್, ನಾಟ್ ಕಂಪ್ಲೀಟ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್. ಕಂಪ್ಲೀಟ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕು ಅಂದರೆ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಬೇಕಲ್ವಾ? ಇಲ್ಲಿ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸೊ ಇಟ್ ಇಸ್ ಪ್ರಿಮಿಟಿವ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಓಕೆನಾ? ನೆಕ್ಸ್ಟ್ ಕಮಿಂಗ್ ಟು ದ ಲಾಸ್ಟ್ ಮೋಡ್ ಆಫ್ ರಿಪ್ರೊಡಕ್ಷನ್ ದಟ್ ಇಸ್ ಸ್ಪೋರ್ ಫಾರ್ಮೇಷನ್. ಇದು ಯಾವಾಗ ಆಗುತ್ತೆ ಅಂದರೆ ಡ್ಯೂರಿಂಗ್ ಅನ್ಫೇವರಬಲ್ ಕಂಡೀಷನ್. ಓಕೆ, ಅನ್ಫೇವರಬಲ್ ಅಂತಂದರೆ ಯಾವಾಗ ಸೂಟಬಲ್ ಕಂಡೀಷನ್ ಇಲ್ಲ, ಸಪೋಸ್ ಅದಕ್ಕೆ ಸೂಟಬಲ್ ಟೆಂಪ್ರೇಚರ್ ಇಲ್ಲ ಅಥವಾ ಸೂಟಬಲ್ pH ಇಲ್ಲ, ಆಗೇನು ಮಾಡುತ್ತೆ ಇದು ಡಿವಿಷನ್ ಮಾಡೋಕ್ಕಾಗಲ್ಲ. ಸೊ ಅಂಥ ಕಂಡೀಷನಲ್ಲಿ ಏನು ಮಾಡುತ್ತೆ, ಸೊ ಬ್ಯಾಕ್ಟೀರಿಯಲ್ ಸೆಲ್ ಏನಿದೆ ಇದು ಒಂದು ಫ್ರೂಟಿಂಗ್ ಬಾಡಿಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಫ್ರೂಟಿಂಗ್ ಬಾಡಿ ನಿಮಗೆ ಪಿಕ್ಚರ್ ಕೂಡ ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ಫ್ರೂಟಿಂಗ್ ಬಾಡಿನ ಪ್ರೊಡ್ಯೂಸ್ ಮಾಡಿಬಿಟ್ಟು ಇದು ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಸೊ ಈ ಫ್ರೂಟಿಂಗ್ ಬಾಡಿಯಲ್ಲಿ ಒಳಗಡೆ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಸ್ಪೋರ್ಸ್ಗಳೇನಿದೆ ಈ ಸ್ಪೋರ್ಗಳು ಇಟ್ ವಿಲ್ ಬಿ ಹ್ಯಾವಿಂಗ್ ಹಾರ್ಡ್ ಆರ್ ಥಿಕ್ ಸೆಲ್ ವಾಲ್. ಓಕೆ,
ಈ ಥಿಕ್ ಸೆಲ್ ವಾಲ್ ಇರುವಂಥ ಸ್ಪೋರ್ಸ್ಗಳು ವೆನ್ ಇಟ್ ಗೆಟ್ಸ್ ದ ಸೂಟಬಲ್ ಕಂಡೀಷನ್ ದೇ ವಿಲ್ ಜರ್ಮಿನೇಟ್ ಇಂಟು ನ್ಯೂ ಬ್ಯಾಕ್ಟೀರಿಯಾ. ಓಕೆ, ಸೊ ಈ ರೀತಿ ಏನಾಗುತ್ತೆ, ಅನ್ಫೇವರಬಲ್ ಕಂಡೀಷನಲ್ಲಿ ಫ್ರೂಟಿಂಗ್ ಬಾಡಿ ಪ್ರೊಡ್ಯೂಸ್ ಆಗಿ, ಫ್ರೂಟಿಂಗ್ ಬಾಡಿ ಒಳಗಡೆ ಸ್ಪೋರ್ಸ್ ಪ್ರೊಡ್ಯೂಸ್ ಆಗಿ, ಆ ಸ್ಪೋರ್ಸ್ಗಳು ಟಿಲ್ ಇಟ್ ಗೆಟ್ಸ್ ದ ಸೂಟಬಲ್ ಕಂಡೀಷನ್ ದೇ ವಿಲ್ ಬಿ ಆಸ್ ಇಟ್ ವಿಲ್ ಬಿ ದೇರ್ ಇನ್ ದ ಎನ್ವಿರಾನ್ಮೆಂಟ್. ಯಾವಾಗ ಅದಕ್ಕೊಂದು ಸೂಟಬಲ್ ಕಂಡೀಷನ್ ಸಿಗುತ್ತೆ, ಇಟ್ ವಿಲ್ ಬರ್ಸ್ಟ್ ಓಪನ್, ಇಟ್ ವಿಲ್ ಗ್ರೋ ಇನ್ ಟು ನ್ಯೂ ಬ್ಯಾಕ್ಟೀರಿಯಾ. ಸೊ ಇಷ್ಟೇ. ಸೊ ಈ 3 ಮೋಡ್ ಆಫ್ ರಿಪ್ರೊಡಕ್ಷನ್ ನಿಮಗೆ ಜಸ್ಟ್ ಹಾಗೆ ಒಂದು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಹೇಳಿಬಿಡೋಣ, ಅದನ್ನು ಸ್ಕಿಪ್ ಮಾಡೋದು ಬೇಡ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದಿಷ್ಟು ಕಂಪ್ಲೀಟ್ ಆಗಿ ಯು ಬ್ಯಾಕ್ಟೀರಿಯಾ ಬಗ್ಗೆ ಆಯಿತು. ನೆಕ್ಸ್ಟ್ ಯು ಬ್ಯಾಕ್ಟೀರಿಯಾದಲ್ಲೇ ಇನ್ನೊಂದು ಕ್ಯಾಟಗರಿ ಇದೆ, ಅದು ಸೈನೋಬ್ಯಾಕ್ಟೀರಿಯಾ. ಅದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಈಗ ಸೈನೋಬ್ಯಾಕ್ಟೀರಿಯಾ ಏನಿದೆ ಇದನ್ನು ನೋಡೋಣ. ಸೈನೋಬ್ಯಾಕ್ಟೀರಿಯಾದ ನಾನು ಡೀಟೇಲ್ಸ್ ಆಲ್ರೆಡಿ ಬರ್ಕೊಂಡಿದ್ದೀನಿ ಟೈಮ್ ಸೇವ್ ಆಗಲಿ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಸೈನೋಬ್ಯಾಕ್ಟೀರಿಯಾ ಇದು ಒಂದು ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಫೋಟೋಸಿಂಥೆಟಿಕ್ ಅಂದರೆ ಇದು ಲೈಟ್ ಎನರ್ಜಿನ ಯೂಸ್ ಮಾಡಿಕೊಂಡು ಅದರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳ್ಳೋಂಥ ಎಬಿಲಿಟಿ ಇರೋದಕ್ಕೆ ಇದನ್ನು ಫೋಟೋಸಿಂಥೆಟಿಕ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ಆಗಿ ಇಲ್ಲಿ ನಿಮ್ಮ NCERT ಕೊಟ್ಟಿರುವಂಥದ್ದು ನಾಸ್ಟಾಕ್, ಅನಬಿನ, ಇದೆಲ್ಲ ಏನು ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾಗಳಿಗೆ ಎಕ್ಸಾಂಪಲ್. ಈ ಸೈನೋಬ್ಯಾಕ್ಟೀರಿಯಾನ ಬ್ಲೂ ಗ್ರೀನ್ ಆಲ್ಗೆ ಅಂತ ಕೂಡ ಕರಿತೀವಿ ನಾವು. ಯಾಕೆ ಅಂದರೆ ಇದರಲ್ಲಿ ಬ್ಲೂ ಕಲರ್ ಪಿಗ್ಮೆಂಟ್ ಇದೆ, ಹಾಗೆಯೇ ಇದು ಗ್ರೀನ್ ಯಾಕೆ ಅಂತಂದರೆ ಕ್ಲೋರೋಫಿಲ್ ಇರೋದ್ರಿಂದ ಗ್ರೀನ್ ಕಲರ್ ಕೂಡ ಪಿಗ್ಮೆಂಟ್ ಇದೆ. ಸೊ ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ತೀವಿ ನಾವು. ಸೊ ಅರ್ಲಿಯರ್ ಇದು ಏನು ಅಂದ್ಕೊಂಡಿದ್ರು, ಯಾಕೆ ಅದು ಫೋಟೋಸಿಂಥಸಿಸ್ ಮಾಡೋದ್ರಿಂದ ಇದು ಪ್ಲಾಂಟ್ ಕ್ಯಾಟಗರಿಗೆ ಬರುತ್ತೆ ಅಂತ ತಿಳ್ಕೊಂಡಿದ್ರು. ಸೊ ಅದನ್ನು ಪ್ಲಾಂಟ್ ಕ್ಯಾಟಗರಿಯಲ್ಲಿ ಇಟ್ಟಿದ್ರು. ಬಟ್ ಲೇಟೆಸ್ಟ್ ಸ್ಟೇಜಸಲ್ಲಿ ಗೊತ್ತಾಯಿತು ಇದು ಬ್ಯಾಕ್ಟೀರಿಯಾ ಅಂತ. ಸೊ ಈಗ ಇದು ಬ್ಯಾಕ್ಟೀರಿಯಾ ಅಂಡರಲ್ಲಿ ಇದೆ, ಸೈನೋ ಬ್ಯಾಕ್ಟೀರಿಯಾ ಅಂತ ಇದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ಬ್ಲೂ ಗ್ರೀನ್ ಆಲ್ಗೆ ಅಂತ ಕೂಡ ಪಾಪ್ಯುಲರ್ಲಿ ಇದನ್ನು ಕರೀತಾರೆ. ಓಕೆ, ಸೊ ನಾಸ್ಟಾಕ್ದು ಒಂದು ಮಾತ್ರ ಇಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ಬೇರೆ ಯಾವುದು ಕೊಟ್ಟಿಲ್ಲ. ಅನಬಿನ್ ಅದೆಲ್ಲ ನಿಮ್ಗೆ ಏನು ಡೀಟೇಲ್ಸ್ ಇಲ್ಲ. ನಾಸ್ಟಾಕ್ ಮಾತ್ರ ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕು. ಸೊ ಅದನ್ನು ನೋಡೋಣ. ಸೊ ನಾಸ್ಟಾಕ್ದು ಪಿಕ್ಚರ್ನ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ. ನಾಸ್ಟಾಕ್ದು ಪಿಕ್ಚರ್ನ ನೋಡ್ಕೊಳ್ಳಿ, ಯಾಕೆಂದರೆ ಒಂದು 2 ಮಾರ್ಕ್ಗೆ 3 ಮಾರ್ಕ್ಗೆ ಇದನ್ನು ಡ್ರಾ ಮಾಡೋದಕ್ಕೆ ನಿಮಗೆ ಕೊಡ್ಬೋದು. ಸೊ ಡಯಾಗ್ರಾಮ್ನ ನೀವು ಕಲ್ತೀರಿ, ವೆರಿ ಸಿಂಪಲ್ ಡಯಾಗ್ರಾಮ್. ಜಸ್ಟ್ ಆ ಸೆಲ್ಗಳನ್ನ ಬರೆದ್ಬಿಟ್ಟು ಚೈನ್ ಥರ ತೋರಿಸ್ಬಿಟ್ಟು ಅದರಲ್ಲಿ ಮ್ಯೂಸಿಲೇಜಿನಸ್ ಡಾಟ್ ಇಡಬೇಕಷ್ಟೇ. ಓಕೆ, ಹಾಗೇನೇ ಒಂದು ಮಧ್ಯದಲ್ಲಿ ಒಂದು ಹೆಟ್ರೋಸಿಸ್ನ ತೋರಿಸ್ಬೇಕು. ಸೊ ಈಗ ನೋಡ್ತಾ ಹೋಗೋಣ ನಾಸ್ಟಾಕಲ್ಲಿ ಏನೇನಿದೆ ಅಂತ. ನಾಸ್ಟಾಕ್ ಇಟ್ ಈಸ್ ಅಗೇನ್ ಫೋಟೋಸಿಂಥೆಟಿಕ್, ಯಾಕೆಂದರೆ ಆಲ್ರೆಡಿ ಹೇಳಿದೆ ಸೈನೋಬ್ಯಾಕ್ಟೀರಿಯಾಸ್ ಆರ್ ಫೋಟೋಸಿಂಥೆಟಿಕ್ ಅಂದಮೇಲೆ ನಾಸ್ಟಾಕ್ ಕೂಡ ಅದರ ಅಂಡರಲ್ಲೇ ಬರೋದ್ರಿಂದ ಇದು ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಯೂನಿಸೆಲ್ಯುಲಾರ್, ಕೊಲೋನಿಯಲ್ ಆರ್ ಫಿಲಮೆಂಟಸ್. ಇಲ್ಲಿ ನೀವು ಪಿಕ್ಚರ್ ನೋಡ್ತಾ ಇದ್ದೀರಲ್ಲ, ಈ ಡಯಾಗ್ರಾಮಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ, ಫಿಲಮೆಂಟಸ್ ಟೈಪ್ ಕಾಣ್ತಾ ಇದೆ. ಒಂದರಿಂದ ಒಂದು ಹೀಗೆ ಜಾಯಿನ್ ಆಗ್ತಾ ಸೆಲ್ಗಳು ಚೈನ್ನ ಫಾರ್ಮ್ ಮಾಡಿದೆ. ಸೊ ಅದನ್ನು ಫಿಲಮೆಂಟಸ್ ಟೈಪ್ ಅಂತ ನಾವು ಹೇಳ್ತೀವಿ. ಸೊ ಇದು ಸಿಂಗಲ್ ಸೆಲ್ ಆಗಿನಾದರೂ ಬರೀ ಸಿಂಗಲ್ ಸೆಲ್ ಆಗಿ ಇರಬಹುದು, ಅಥವಾ ಕಾಲೋನಿ ಫಾರ್ಮ್ ಮಾಡ್ಕೊಂಡಿರ್ಬೋದು. ಕಾಲೋನಿ ಅಂದರೆ ಗ್ರೂಪಲ್ಲಿ ಇರುವಂಥದ್ದು ಕಾಲೋನಿ. ಸೊ ನಾನು ಪ್ರೀವಿಯಸ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಕಾಲೋನಿ ಅಂತ. ಸೊ ಅದೇ ಕೊಲೋನಿಯಲ್. ಸೊ ಕಾಲೋನಿ ಟೈಪಲ್ಲಾದರೂ ಇರ್ಬೋದು, ಫಿಲಮೆಂಟಸ್ ಟೈಪಲ್ಲಿ ಚೈನ್ ರೀತಿ ಆದರೂ ಅರೇಂಜ್ ಆಗಿರ್ಬೋದು. ಸೊ ಇದು ಮತ್ತೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಫ್ರೆಶ್ ವಾಟರಲ್ಲಾದರೂ ಇರುತ್ತೆ, ಅಥವಾ ಮೆರೈನ್ ವಾಟರಲ್ಲಾದರೂ ಇರುತ್ತೆ, ಅಥವಾ ಈವನ್ ಟೆರೆಸ್ಟ್ರಿಯಲ್ ಕಂಡೀಷನಲ್ಲಿ ಸಾಯಿಲಲ್ಲಿ ಕೂಡ ಇರ್ಬೋದು. ಸೊ ಟೆರೆಸ್ಟ್ರಿಯಲ್ ಆದರೂ ಆಗ್ಬೋದು, ಅಕ್ವಾಟಿಕ್ ಆದರೂ ಆಗ್ಬೋದು, ಫ್ರೆಶ್ ವಾಟರ್ ಆರ್ ಮೆರೈನ್ ಮತ್ತು ಸಾಯಿಲಲ್ಲಿ ಕಂಡು ಬರುತ್ತೆ. ಸೊ ಇದು ನಾನು ಹೇಳಿದ ಹಾಗೆ ಈ ಡಯಾಗ್ರಾಮಲ್ಲಿ ನೀವು ನೋಡಿದ್ರೆ ಡಾಟ್ ನಾವೇನು ತೋರಿಸಿದ್ದೀವಿ ಆ ಸೆಲ್ಗಳ ಸುತ್ತ ಅದು ಮ್ಯೂಸಿಲೇಜಿನಸ್ ಶೀತ್. ಸೊ ಇಲ್ಲಿ 2 ರೀತಿ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಬುಕ್ಕಲ್ಲಿ. ಒಂದು ಕಡೆ ಮ್ಯೂಸಿಲೇಜಿನಸ್ ಶೀತ್ನ ಮೆನ್ಷನ್ ಮಾಡಿದ್ದಾರೆ, ಇನ್ನೊಂದು ಕಡೆ ಜೆಲಾಟಿನಸ್ ಕೋಟ್ ಅಂತ ಕೊಟ್ಟಿದ್ದಾರೆ. ಸೊ ಎರಡಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ಮ್ಯೂಸಿಲೇಜ್ ಜೆಲಾಟಿನಸ್ ಎರಡೂ ಒಂದೇ ಅನ್ಕೋಬೇಡಿ. ಮ್ಯೂಸಿಲೇಜ್ ಅನ್ನೋದೇನಿದೆ ಇದರಲ್ಲಿ ಪ್ರೋಟೀನ್ ಮತ್ತು ಸ್ಯಾಕ್ರೈಡ್ ಎರಡೂ ಕೂಡ ಇರುತ್ತೆ, ಅಂದರೆ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಎರಡೂ ಕೂಡ ಇರುತ್ತೆ. ಸೊ ಇಟ್ ಈಸ್ ಪಾಲಿಸ್ಯಾಕ್ರೈಡ್, ಗ್ಲೈಕೋಪಾಲಿಸ್ಯಾಕ್ರೈಡ್ ಅಂತ ಹೇಳ್ಬೋದು ನಾವು. ಸೊ ಓಕೆ, ಸೊ ಇದು ಮ್ಯೂಸಿಲೇಜಿನಸ್ ಶೀತ್ ಏನಿದೆ ಇದು ಗ್ಲೈಕೋಪಾಲಿಸ್ಯಾಕ್ರೈಡಿಂದ ಮಾಡಿರುತ್ತೆ. ಅಂದರೆ ಗ್ಲೂಕೋಸ್ ಕೂಡ ಇದೆ, ಪ್ರೋಟೀನ್ ಕೂಡ ಇದೆ. ಓಕೆ, ಇಟ್ ಮೀನ್ಸ್ ಕಾರ್ಬೋಹೈಡ್ರೇಟ್ ಕೂಡ ಇದೆ, ಪ್ರೋಟೀನ್ ಕೂಡ ಇದೆ. ಅದೇ ಜೆಲಾಟಿನಸ್ ಶೀತ್ನ ನೀವು ನೋಡಿದ್ರೆ, ಜೆಲಾಟಿನಸ್ ಶೀತ್ ಅಥವಾ ಜೆಲಾಟಿನಸ್ ಕೋಟ್ ಏನಿದೆ ಅದರಲ್ಲಿ ಕಂಪ್ಲೀಟ್ ಆಗಿ ಅದು ಪ್ರೋಟೀನ್ ಮಾತ್ರ ಇರೋದು. ಯಾವ ಪ್ರೋಟೀನ್ ಅಂದರೆ ಕೊಲಾಜಿನ್. ಓಕೆ, ಸೊ ಅದರಿಂದ ಮಾತ್ರ ಅದು ಮಾಡಿರುತ್ತೆ. ಸೊ ಅದೇ ಡಿಫ್ರೆನ್ಸ್. ಇದರಲ್ಲಿ ಕಾರ್ಬೋಹೈಡ್ರೇಟ್ ಪ್ಲಸ್ ಪ್ರೋಟೀನ್ ಇರುತ್ತೆ, ಅದರಲ್ಲಿ ಬರೀ ಪ್ರೋಟೀನ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಈ ಹೆಟ್ರೋಸಿಸ್ನ ಅಬ್ಸರ್ವ್ ಮಾಡಿ. ಆ ಡಯಾಗ್ರಾಮಲ್ಲಿ ನಿಮಗೆ ಒಂದು ಸೆಲ್ ಸ್ಪೆಷಲಾಗಿ ಕಾಣಿಸ್ತಾ ಇದೆ. ಬೇರೆ ಸೆಲ್ಗಳಿಗಿಂತ ಇದು ಸ್ವಲ್ಪ ಸೈಜಲ್ಲಿ ದೊಡ್ಡದಿದೆ, ಹಾಗೆಯೇ ಅದರದ್ದು ಸ್ಟ್ರಕ್ಚರ್ ಕೂಡ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಯಾಕೆ ಅಂದರೆ ದೇ ಆರ್ ಡಿಫ್ರೆಂಟ್ ಸೆಲ್ಸ್, ದೇ ಆರ್ ಕಾಲ್ಡ್ ಹೆಟ್ರೋಸಿಸ್ಟ್. ಇದು ಸ್ವಲ್ಪ ಬೇರೆ ಸೆಲ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ ಅಥವಾ ರಿಜಿಡ್ ಆಗಿರುತ್ತೆ. ಯಾಕೆ ಅಂದರೆ ಅದರಲ್ಲಿ ಮೇನ್ ಆಗಿ ನೈಟ್ರೋಜನ್ ಫಿಕ್ಸೇಷನ್ ಆಗ್ತಾ ಇರುತ್ತೆ. ಈ ಸೆಲ್ಗಳು ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಹೆಟ್ರೋಸಿಸ್ಟ್ ಅನ್ನೋಂಥ ಒಂದು ಸ್ಟ್ರಕ್ಚರ್ ಏನಿದೆ, ದೇ ಆರ್ ಹೆಲ್ಪಿಂಗ್ ಇನ್ ನೈಟ್ರೋಜನ್ ಫಿಕ್ಸೇಷನ್. ನೈಟ್ರೋಜನ್ ಫಿಕ್ಸೇಷನ್ ಅಂದರೆ ಏನು ಅಂತ ನಾನು ಹೇಳಿದ್ದೆ. ನೈಟ್ರೋಜನ್ ಸಾಯಿಲಲ್ಲಿ ಇರುತ್ತೆ, ಅದನ್ನು ಪ್ಲಾಂಟ್ಗಳಿಗೆ ತೊಗೊಳಕ್ಕಾಗೋದಿಲ್ಲ. ಒಂದೇ ಒಂದು ಆರ್ಗ್ಯಾನಿಸಮ್ ಅರ್ತ್ ಮೇಲೆ ಇರುವಂಥ ಒಂದೇ ಒಂದು ಆರ್ಗ್ಯಾನಿಸಮ್ ನೈಟ್ರೋಜನ್ನ ತೊಗೊಳ್ಳೋಂಥ ಎಬಿಲಿಟಿ ಇರೋದು ಯಾವುದು ಅಂದರೆ ಈ ಬ್ಯಾಕ್ಟೀರಿಯಾಗಳು.
ಸೊ ಬ್ಯಾಕ್ಟೀರಿಯಾಗಳಿಗೆ ಈ ನೈಟ್ರೋಜನ್ನ ಸಾಯಿಲಿಂದ ತಗೊಳ್ಳೋಂಥ ಎಬಿಲಿಟಿ ಇರೋದ್ರಿಂದ ಅದನ್ನು ನೈಟ್ರೋಜನ್ ಫಿಕ್ಸೇಷನ್ ಅಂತ ನೈಟ್ರೋಜನ್ ಫಿಕ್ಸಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ನಾಸ್ಟಾಕ್ ಏನಿದೆ ದೇ ಆರ್ ಹೆಲ್ಪಿಂಗ್ ಇನ್ ನೈಟ್ರೋಜನ್ ಫಿಕ್ಸೇಷನ್. ಮತ್ತು ಇದು ಬ್ಲೂ ಗ್ರೀನ್ ಕಲರ್ ಇರೋದ್ರಿಂದ ಇನ್ನೊಂದು ಸ್ಪೆಷಲ್ ಫೀಚರ್ ನೀವು ನೋಡಬಹುದು, ಆಲ್ಗಲ್ ಬ್ಲೂಮ್ ಅಂತ. ಅದರದ್ದು ಕೂಡ ಪಿಕ್ಚರ್ ನಾನು ಸೈಡಲ್ಲಿ ಹಾಕ್ತೀನಿ, ಅದೇನೋ ಹೇಗೆ ಕಾಣ್ತಾ ಇದೆ ಅಂತ ನೋಡಿ. ನೀರು ಮೇಲೆ ಕಂಪ್ಲೀಟಾಗಿ ಆ ಗ್ರೀನ್ ಕಲರ್ ಪಾಚಿ ನಾವೇನು ಪಾಚಿ ಅಂತ ಕರಿತೀವಿ ಅದೇ ಥರ ಕಾಣಿಸ್ತಾ ಇದೆ. ಬಟ್ ಎರಡು ರೀತಿ ನಿಮಗೆ ಪಾಚಿ ನೋಡ್ಬೋದು. ಯಾವುದು ಅಂತಂದರೆ ಒಂದು ನಿಜವಾಗ್ಲೂ ಆಲ್ಗೆನೇ ಆಗಿರುತ್ತೆ, ಇನ್ನೊಂದು ಇದು ಸೈನೋಬ್ಯಾಕ್ಟೀರಿಯಾ. ಸೊ ಸೈನೋಬ್ಯಾಕ್ಟೀರಿಯಾಗೂ ಆಲ್ಗೆಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ಇಲ್ಲಿ ಸೈನೋಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ, ಯೂಶಲಿ ಕೆಮಿಕಲ್ಸ್ನ ಎಲ್ಲೆಲ್ಲಿ ಕೆಮಿಕಲ್ಸ್ ರಿಚ್ ಇರುತ್ತೆ ವಾಟ್ರಲ್ಲಿ ಅಲ್ಲಿ ಗ್ರೋ ಆಗ್ತಾ ಹೋಗುತ್ತೆ. ಸೊ ಆಲ್ಗೆನೂ ಕೂಡ ಪೊಲ್ಯೂಟೆಡ್ ವಾಟ್ರಲ್ಲಿ ಬೆಳೆಯುತ್ತೆ. ಬಟ್ ಇಲ್ಲಿ ನಾವು ಇಲ್ಲಿ ಮಾತಾಡ್ತಾ ಇರೋದು ಸೈನೋಬ್ಯಾಕ್ಟೀರಿಯಾ ಬಗ್ಗೆ ಅಲ್ವಾ. ಸೊ ಸೈನೋಬ್ಯಾಕ್ಟೀರಿಯಾದಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಂದು ನಿಯರ್ ಬೈ ಫ್ಯಾಕ್ಟ್ರಿನೋ ಯಾವುದೋ ಒಂದು ಇದೆ ಅಂತಂದರೆ ಅದರಿಂದ ಬರುವಂಥ ಪೊಲ್ಯೂಟೆಡ್ ವಾಟರ್ಗಳೆಲ್ಲ ಏನಾಗುತ್ತೆ ಅಲ್ಲಿ ಪ್ರತಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಆ ವಾಟರ್ ಬಾಡಿಗೆ ಸೇರ್ಕೊಳ್ಳುತ್ತೆ. ಸೊ ಆಗೇನಾಯಿತು, ಕೆಮಿಕಲ್ಸ್ ಅಲ್ಲಿ ಜಾಸ್ತಿ ಆಯಿತು. ಆ ಕೆಮಿಕಲ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಈ ಸೈನೋಬ್ಯಾಕ್ಟೀರಿಯಾ ಏನಿದೆ ಅಥವಾ ನಾಸ್ಟಾಕ್ ಏನಿದೆ ಅದು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅದಕ್ಕೆ ಕೆಮಿಕಲ್ಸ್ ಎಲ್ಲ ಸಿಗುತ್ತೆ ಅದರಿಂದ ಅದನ್ನು ಯೂಸ್ ಮಾಡಿಕೊಂಡು ಇದು ಹೆಚ್ಚು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಗ್ರೋ ಆಗೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಆ ಅಕ್ವಾಟಿಕ್ ಕಂಡೀಷನಲ್ಲಿ ಇರುವಂಥ ಕೆಲವೊಂದು ಆರ್ಗ್ಯಾನಿಸಮ್ ಏನಿದೆ ಅದಕ್ಕೆ ಸಫಿಷಿಯೆಂಟ್ ಸನ್ಲೈಟ್ ರೀಚ್ ಆಗುತ್ತೆ, ಅಕ್ವಾಟಿಕ್ ಬಾಡಿಯಲ್ಲಿರುವಂಥ ಬೇರೆ ಆರ್ಗ್ಯಾನಿಸಮ್ಗಳು ಡೆತ್ ಆಗ್ಬೋದು. ಸೊ ಈ ಕಂಡೀಷನ್ನ ನಾವೇನು ಹೇಳ್ತೀವಿ, ಆಲ್ಗಲ್ ಬ್ಲೂಮ್ ಅಂತ ಹೇಳ್ತೀವಿ. ಯಾವಾಗ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ವಾಟ್ರಲ್ಲಿ ಆಗ ಒಂದು ಕಂಪ್ಲೀಟಾಗಿ ಪ್ಯಾಚ್ ಥರ ಇದು ಫಾರ್ಮ್ ಆಗಿಬಿಡುತ್ತೆ, ಅದನ್ನು ನಾವು ಆಲ್ಗಲ್ ಬ್ಲೂಮ್ ಅಂತ ಹೇಳ್ತೀವಿ. ಓಕೆ, ಕ್ವಶನ್ಸ್ ಕೇಳ್ತಾರೆ ಯೂಶುವಲಿ 2 ಮಾರ್ಕ್ಸ್ಗೆ ವಾಟ್ ಆರ್ ಆಲ್ಗಲ್ ಬ್ಲೂಮ್ಸ್ ಅಂತ ಕೇಳ್ತಾರೆ, ಯಾವುದರಿಂದ ಕಾಸ್ ಆಗುತ್ತೆ ಅಂತ ಕೇಳ್ಬೋದು. ಸೊ ಅದಕ್ಕೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದಿಷ್ಟು ಏನಿತ್ತು ಇದು ನಾಸ್ಟಾಕ್ ಬಗ್ಗೆ ಆಯಿತು. ಸೊ ನಾವು ಕಂಪ್ಲೀಟಾಗಿ ಏನಿದೆ ಬ್ಯಾಕ್ಟೀರಿಯಾ ಏನಿದೆ ಅದನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಕ್ಯಾಟಗರಿ ಆಫ್ ಆರ್ಗ್ಯಾನಿಸಮ್ಸ್ ಇದರ ಅಂಡರಲ್ಲಿ ಬರುತ್ತೆ ಕಿಂಗ್ಡಮ್ ಮೊನೆರಾದಲ್ಲಿ. ಅದು ಯಾವುದು ಅಂದರೆ ಮೈಕೋಪ್ಲಾಸ್ಮಾ. ಓಕೆ, ನಾವು ಆರ್ಕಿಬ್ಯಾಕ್ಟೀರಿಯಾ ನೋಡಾಯಿತು, ಬ್ಯಾಕ್ಟೀರಿಯಾನ ನೋಡಾಯಿತು. ಈಗ ಲಾಸ್ಟ್ ಏನಿದೆ ಈ ಮೈಕೋಪ್ಲಾಸ್ಮಾ ನೋಡೋಣ. ಈ ಮೈಕೋಪ್ಲಾಸ್ಮಾ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಯಾಕೆಂದರೆ ಇದರಲ್ಲಿ ಪ್ರತಿಯೊಂದು ಪಾಯಿಂಟ್ಗಳನ್ನ ನೀವು ನೋಡ್ತಾ ಇದ್ರೆ ನಿಮಗೇನೆ ಅನಿಸ್ಬಿಡುತ್ತೆ ಇದು ದೇ ಆರ್ ಡಿಫ್ರೆಂಟ್ ಅಂತ. ಯಾಕೆ ಅಂದರೆ ಇದರಲ್ಲಿ ಪ್ರತಿಯೊಂದರಲ್ಲೂ ನೋಡಿ ಒಂದೊಂದು ಪಾಯಿಂಟಲ್ಲೂ ಒಂದೊಂದು ಸ್ಪೆಷಲ್ ಫೀಚರ್ ಇದೆ. ಏನು ಅಂತ ಹೇಳ್ತಾ ಹೋಗ್ತೀನಿ. ಈಗ ದೀಸ್ ಆರ್ ದ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಈ ಮೈಕೋಪ್ಲಾಸ್ಮಾ ಏನಿದೆ ದಿಸ್ ಆರ್ ದ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್. ಯೂಶಲಿ ನಮಗೆ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ಯಾವುದಪ್ಪ ಅಂದರೆ ಯೂಶಲಿ ನಾವು ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು, ಅಥವಾ ಬೇರೆ ಏನಾದರೂ ಲೋವರ್ ಕ್ಲಾಸಸ್ಸಲ್ಲಿ ನೀವು ಕಲ್ತಿರೋದು ಬ್ಯಾಕ್ಟೀರಿಯಾ ಅಂತಲೇ ಕಲ್ತಿರ್ತೀರಾ. ಬಟ್ ಈಗ ನೀವು ಯಾವಾಗ ಹೈಯರ್ ಕ್ಲಾಸಿಗೆ ಬಂದರೆ ಆಗ ಪರ್ಟಿಕ್ಯುಲರ್ಲಿ ಮೈಕೋಪ್ಲಾಸ್ಮಾ ಆರ್ ದ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಗೊತ್ತಾಗ್ತಿದೆ. ಓಕೆ, ದೀಸ್ ಆರ್ ದ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್. ದೆ ಲ್ಯಾಕ್ ಸೆಲ್ ವಾಲ್. ನಾನು ಏನು ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ, ಇದರಲ್ಲಿ ಬರುವಂಥ ಈ ಅಂಡರಲ್ಲಿ ಯಾವುದರಲ್ಲಿ ಕಿಂಗ್ಡಮ್ ಮೊನೆರಲ್ಲಿ ಬರುವಂಥದ್ದು ಎಲ್ಲದಕ್ಕೂ ಆಲ್ಮೋಸ್ಟ್ ಸೆಲ್ ವಾಲ್ ಇದೆ ಅಂತ ಹೇಳಿದ್ದೆ. ಬಟ್ ಮೈಕೋಪ್ಲಾಸ್ಮಾಗೆ ಸೆಲ್ ವಾಲ್ ಇಲ್ಲ, ದೆ ಲ್ಯಾಕ್ ಸೆಲ್ ವಾಲ್ ಇಲ್ಲದೆ ಇರುವಂಥ ಆರ್ಗ್ಯಾನಿಸಮ್ ಇದು. ದೇ ಕ್ಯಾನ್ ಸರ್ವೈವ್ ವಿತೌಟ್ ಆಕ್ಸಿಜನ್. ನೋಡಿ ಅಗೇನ್ ದಿಸ್ ಇಸ್ ಆಲ್ಸೋ ಅಗೇನ್ ಇಂಪಾರ್ಟೆಂಟ್ ಫೀಚರ್. ಯೂಶಲಿ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೂ ಆಕ್ಸಿಜನ್ ಬೇಕೇ ಬೇಕು, ಸರ್ವೈವ್ ಆಗಬೇಕು ಅಂದರೆ ಆಕ್ಸಿಜನ್ ಬೇಕೇ ಬೇಕು. ಬಟ್ the organism which can live without the oxygen, they are mycoplasma. They can survive without the oxygen. ಆಕ್ಸಿಜನ್ ಇಲ್ಲ ಅಂದರೂ ಕೂಡ ಅದಕ್ಕೆ ಇರುವಂಥ ಬದುಕುವಂಥ ಎಬಿಲಿಟಿ ಇದೆ. ಎಕ್ಸಾಂಪಲ್ ಈ ಮೈಕೋಪ್ಲಾಸ್ಮಾಗೆ ಒನ್ ಆಫ್ ದ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ನಿಮ್ಮ ಬುಕ್ಕಲ್ಲಿ ಅಂದರೆ PPLO, ಪ್ಲೂರೋನಿಮೋನಿಯಾ ಲೈಕ್ ಆರ್ಗ್ಯಾನಿಸಮ್. ಸೊ ಪ್ಲೂರೋನಿಮೋನಿಯಾ ಲೈಕ್ ಆರ್ಗ್ಯಾನಿಸಮ್ ಇದಕ್ಕೆ ಎಕ್ಸಾಂಪಲ್. ಇದು ಒಂದೇ ಅಲ್ಲ, ಬೇರೆ ಬೇರೆ ಮೈಕೋಪ್ಲಾಸ್ಮಾಗಳು ಇದೆ. ಬಟ್ ನಿಮಗೆ ಒಂದನ್ನು ಮೆನ್ಷನ್ ಮಾಡಿದರೆ ಅಷ್ಟನ್ನು ಕಲ್ತ್ಕೊಂಡ್ರೆ ಸಾಕು. ಸೊ ಇದನ್ನು ಡಿಸ್ಕವರ್ ಮಾಡಿದವ್ರು ಯಾರು, ಈ ಮೈಕೋಪ್ಲಾಸ್ಮಾಗಳು ಇದೆ ಅಂತ ಯಾರು ಇದನ್ನು ಫಸ್ಟ್ ಫೈಂಡ್ ಔಟ್ ಮಾಡಿದ್ರು ಅಂದರೆ ನೊಕಾರ್ಡ್ ಮತ್ತು ರಾಕ್ಸ್ ಅನ್ನೋರು ಇದನ್ನು ಫೈಂಡ್ ಔಟ್ ಮಾಡ್ತಾರೆ ಅಥವಾ ಡಿಸ್ಕವರ್ ಮಾಡ್ತಾರೆ ಫಸ್ಟ್ ಟೈಮ್. ಎಲ್ಲಿ ಅಂದರೆ ಪ್ಲೂರಲ್ ಫ್ಲೂಯಿಡ್ ಆಫ್ ಕ್ಯಾಟಲ್. ಅದರಲ್ಲಿ ಒಂದು ಡಿಸೀಸ್ ಇತ್ತು ಆ ಕ್ಯಾಟಲಲ್ಲಿ. ಆ ಯಾವ ಡಿಸೀಸ್ ಅಂತಂದರೆ ಬೊವೈನ್ ಪ್ಲೂರೋನಿಮೋನಿಯಾ ಅನ್ನೋ ಒಂದು ಡಿಸೀಸ್ ಇತ್ತು. ಆ ಡಿಸೀಸ್ ಏನಪ್ಪ ಅಂತ ಅವ್ರು ಕಂಡುಹಿಡ್ತಾ ಇದ್ರು, ಅಂದರೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ಅವ್ರಿಗೇನು ಗೊತ್ತಾಗುತ್ತೆ, ಈ ಲಿವರ್ದು ಫ್ಲೂಯಿಡ್ನ ತೊಗೊಂಡು ಅವ್ರು ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ದೇ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಗ್ಯಾನಿಸಮ್ ವಿಚ್ ಆರ್ ನಾಟ್ ಹ್ಯಾವಿಂಗ್ ದ ಸೆಲ್ ವಾಲ್ ಆ್ಯಂಡ್ ದೀಸ್ ಆರ್ ದ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಅವರಿಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಅವ್ರಿಗೆ ಈ ಮೈಕೋಪ್ಲಾಸ್ಮಾನ ಫಸ್ಟ್ ಅವರು ಡಿಸ್ಕವರ್ ಮಾಡಿದ್ರು. ಯೂಶಲಿ ಮೈಕೋಪ್ಲಾಸ್ಮಾಗಳು ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಆಗಿರುತ್ತೆ, ಅಂದರೆ ಪ್ಯಾಥೋಜನ್ಸೇ ಆಗಿರುತ್ತೆ. ಇದನ್ನು ಜೋಕಸ್ ಆಫ್ ಮೈಕ್ರೋಬಿಯಲ್ ವರ್ಲ್ಡ್ ಅಂತ ಕೂಡ ಕರಿತೀವಿ. ಮುಂಚೆ ಅದನ್ನು ಜೋಕಸ್ ಆಫ್ ಪ್ಲಾಂಟ್ ವರ್ಲ್ಡ್ ಅಥವಾ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳ್ತಾ ಇದ್ರು. ಯಾಕೆಂದರೆ ಮುಂಚೆ ಇದನ್ನು ಪ್ಲಾಂಟ್ ಅಂಡರಲ್ಲಿ ಪ್ಲಾಂಟ್ ಕ್ಯಾಟಗರಿ ಅಂಡರಲ್ಲಿ ಹಾಕಿದ್ರು, ಅದಕ್ಕಾಗಿ ಅದನ್ನು ಜೋಕಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳ್ತಾ ಇದ್ರು. ಈಗ ಇದನ್ನು ಏನು ಹೇಳ್ತಾರೆ ಅಂದರೆ ಜೋಕಸ್ ಆಫ್ ಮೈಕ್ರೋಬಿಯಲ್ ವರ್ಲ್ಡ್ ಅಂತ ಹೇಳ್ತಾರೆ. ಯಾಕೆ ಜೋಕಸ್ ಅಂತ ಹೇಳ್ತಾರೆ ಅಂದರೆ ಅದರಲ್ಲೊಂದು ಸ್ಪೆಷಲ್ ಫೀಚರ್ ಇದೆ. ಏನು ಅಂದರೆ ದೇ ಆರ್ ಪ್ಲಿಯೋಮಾರ್ಫಿಕ್ ಅಂತಂದರೆ ಅದರ ಕ್ಯಾರೆಕ್ಟರ್ನ ಅಥವಾ ಅದರ ಸೆಲ್ ಸ್ಟ್ರಕ್ಚರ್ನ ಅದು
ಚೇಂಜ್ ಮಾಡ್ತಾ ಇರುತ್ತೆ, ಒಂದೇ ಥರ ಇರೋದಿಲ್ಲ, ಅದರ ಸ್ಟ್ರಕ್ಚರ್ ಒಂದೇ ಥರ ಇರಲ್ಲ, ಇಟ್ ಕೀಪ್ಸ್ ಚೇಂಜಿಂಗ್. ಸೊ ನೋಡೋದಕ್ಕೆ ಈಗ ಜೋಕರ್ ಏನು ಮಾಡ್ತಾರೆ, ಜೋಕರ್ ಕೂಡ ಒಂದು ಡಿಫ್ರೆಂಟ್ ಇದು ಕಾಸ್ಟ್ಯೂಮ್ಸಲ್ಲಿ ಬಂದು ಜನರನ್ನು ನಗಿಸ್ತಾರಲ್ವ, ಹಾಗೆ ಇದು ಕೂಡ ಡಿಫ್ರೆಂಟ್ ವೇ ಅಲ್ಲಿ ಬರುತ್ತಲ್ಲ. ಸೊ ಹಾಗಾಗಿ ಇದನ್ನು ಜೋಕರ್ ಅಂತ ಕರೆಯೋದು. ಸೊ ಜೋಕರ್ಸ್ ಆಫ್ ಮೈಕ್ರೋಬಿಯಲ್ ವರ್ಲ್ಡ್ ಯಾಕೆ ಹೇಳ್ತಾರೆ ಅಂದರೆ ಇಟ್ ಕೀಪ್ಸ್ ಚೇಂಜಿಂಗ್ ಇಟ್ ಸ್ಟ್ರಕ್ಚರ್, ಅದಕ್ಕೋಸ್ಕರ ಇದನ್ನು ಜೋಕರ್ಸ್ ಆಫ್ ಮೈಕ್ರೋಬಿಯಲ್ ವರ್ಲ್ಡ್ ಅಂತ ಕರೀತಾರೆ. ಇದರಲ್ಲಿ ಸೆಲ್ ಮೆಂಬ್ರೇನಲ್ಲಿ ಕೆಲವೊಂದು ಕೆಮಿಕಲ್ಸ್ ಇದೆ. ಯಾವುದು ಅಂತಂದರೆ ಪಾಲಿಸ್ಯಾಕ್ರೈಡ್ ವಿತ್ ಅಸಿಟೈಲ್ ಗ್ಲೂಕೋಸಮೈನ್. ಸೊ ಇದರ ಸೆಲ್ ಮೆಂಬ್ರೇನಲ್ಲಿ ಕೆಲವೊಂದು ಡಿಫ್ರೆಂಟ್ ಕೆಮಿಕಲ್ ಇದೆ. ಯಾವುದು ಅಂತಂದರೆ ಅಸಿಟೈಲ್ ಗ್ಲೂಕೋಮೈನ್ ಇರುವಂಥ ಪಾಲಿಸ್ಯಾಕ್ರೈಡ್ಗಳು ಇದರಲ್ಲಿ ಕಾಣಿಸುತ್ತೆ. ಸೊ ಇದಿಷ್ಟು ಏನಾಯಿತು, ಮೈಕೋಪ್ಲಾಸ್ಮಾದು ಸ್ಪೆಷಲ್ ಫೀಚರ್ಸ್ ಆಯಿತು. ಓಕೆ, ಇದನ್ನು ನೀವು ಇಷ್ಟೇ ಪಾಯಿಂಟ್ಸ್ನ ಕಲ್ತ್ಕೊಂಡ್ರೆ ಸಾಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಇಷ್ಟೇ ಬರೋದು, ಇದಕ್ಕಿಂತ ಬಿಟ್ಟು ಇದನ್ನೇನು ಬೇರೆ ಏನು ಕೇಳೋದಿಲ್ಲ. ಸೊ ಇದಿಷ್ಟು ಏನು ಕಲ್ತ್ರಿ ನೀವು, ಇದು ಕಂಪ್ಲೀಟಾಗಿ ಕಿಂಗ್ಡಮ್ ಮೊನೆರಾ ಬಗ್ಗೆ ಡೀಟೇಲ್ ಆಗಿ ನೋಡಾಯಿತು. ಸೊ ಪ್ರತಿಯೊಂದು ಪಾಯಿಂಟ್ ಕೂಡ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಯಾವುದೇ ರೀತಿ ಡೌಟ್ ಇಲ್ಲ ಅಂದ್ಕೊಳ್ತೀನಿ. ನಿಮ್ಗೆ ಏನೇ ಫರ್ದರ್ ಡೌಟ್ ಇದ್ದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ನಾನು ಟೆಲಿಗ್ರಾಮ್ ಗ್ರೂಪಲ್ಲೂ ಅವೈಲೇಬಲ್ ಇರ್ತೀನಿ, ಅಥವಾ ನನಗೆ ನನ್ನ ಇಮೇಲ್ ಐ ಡಿನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನನಗೆ ಮೇಲ್ ಮಾಡಿ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ಕ್ಲಾರಿಫೈ ಮಾಡ್ಕೊಳ್ಬೋದು. ಹಾಗೆ ಇದರ ನೋಟ್ಸ್ ಏನಾದರೂ ನಿಮಗೆ ಬೇಕಿದ್ದರೆ ಅದನ್ನು ಕೂಡ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಅವೈಲೇಬಲ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟ್ಸ್ ಸಿಗುತ್ತೆ. ಓಕೆ, ಸೊ ಇದಿಷ್ಟು ಏನಿತ್ತು ಇವತ್ತಿನ ವಿಡಿಯೋದಲ್ಲಿ ಕಿಂಗ್ಡಮ್ ಮೊನೆರಾ ಬಗ್ಗೆ ಕಲ್ತಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಿಂಗ್ಡಮ್ ಪ್ರೊಟಿಸ್ಟಾನ ನೋಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.